ಬಿಸಿ ಸುದ್ದಿ ವಾಹಿನಿಯ ಎಲ್ಲ ಬಂಧುಗಳಿಗೆ ನಮಸ್ಕಾರ. ನಾವಿವತ್ತು ಒಂದಷ್ಟು ಆರೋಗ್ಯದ ಬಗ್ಗೆ ತಿಳ್ಕೊತ ಒಂದಷ್ಟು ಮುದ್ರೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಮುದ್ರೆ, ಚಿನ್ ಮುದ್ರೆ ಅಂತ ಹೇಳ್ತೀವಿ. ಈ ಮುದ್ರೆಯನ್ನು ಎರಡು ಬೆರಳು, ತೋರು ಬೆರಳು ಮತ್ತು ಹೆಬ್ಬೆರಳನ್ನು ತುತ್ತ ತುದಿಯನ್ನು ಸೇರಿಸಿ ಕೈಗಳನ್ನು ತೊಡೆ ಮೇಲೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡಾದ ಮೇಲೆ ನಾವು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡ್ತಾ ಹೋದರೆ ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಟೆನ್ಷನನ್ನು ಕಡಿಮೆ ಮಾಡ್ಬೋದು, ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ತುಂಬ ಸಹಕಾರಿಯಾಗಿರುವಂಥ ಒಂದು ಮುದ್ರೆ ಇದು. ಇದನ್ನು ಭಾಳಷ್ಟು ಜನ ನಾವೆಲ್ಲರೂ ಕೇಳ್ತಾರೆ, ಮುದ್ರೆ ಏನು ಅಷ್ಟೊಂದು ಬೆನಿಫಿಟ್ ಆಗುತ್ತೆ, ಅದರಲ್ಲಿ ಯಾವ ರೀತಿ ಆಗುತ್ತೆ, ಅದನ್ನು ಹಿಂಗೆ ಇಟ್ಕೊಂಡು ಕುದಮುಟ್ಟೆಟ್ಗೆ ಆಗುತ್ತಾ ಅಂತ ಭಾಳಷ್ಟು ಜನ ಹೇಳ್ತಾರೆ. ನೀವೆಲ್ಲ ಗಮನಿಸಿರ್ಬೋದು, ತುಂಬ ತಲೆನೋವು ಬಂದ ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗೆ ಒತ್ತಿ ನಾವು ಈ ಕೈ ಬಿಟ್ಟರೆ ಅಲ್ಲೇ ನಮಗೆ ತಲೆನೋವು ಫ್ರೀ ಅನಿಸ್ತದೆ. ಆ ರೀತಿಯಲ್ಲಿ ಇಲ್ಲೂ ಕೂಡ ನಮಗೆ ತುಂಬ ಬೆನಿಫಿಟ್ ಆಗುವಂಥದ್ದು. ನಮ್ಮ ಎನರ್ಜಿಯನ್ನು ನಮ್ಮಲ್ಲೇ ಅದನ್ನು ಕ್ರೋಢೀಕರಿಸೋದಕ್ಕೆ ಈ ಚಿನ್ ಮುದ್ರೆ ತುಂಬ ಸಹಕಾರಿಯಾಗಿರುತ್ತೆ. ಯಾಕೆ ಇದನ್ನು ಒಂದು ಎಕ್ಸಾಂಪಲ್ನ ಕೊಡಬೇಕು ಅಂತಂದರೆ, ನಮ್ಮಲ್ಲಿ ಮೊದಲೆಲ್ಲ ಲೈಟ್ ಕಂಬದಿಂದ ಮನೆಗೆ ಕರೆಂಟ್ ಎಳಿತಾರೆ, ಎಳೆದಾದ್ಮೇಲೆ ಒಂದು ಮೀಟ್ರ್ ಕುಂಡ್ರಿಸ್ತಾರೆ. ಮೀಟ್ರ್ ಪಕ್ಕ ಒಂದು ಫೀಸ್ ಇರುತ್ತೆ. ಆ ಫೀಸನ್ನು ತೆಗೆದ್ರೆ ಮುಂದಕ್ಕೆ ಕರೆಂಟ್ ಪಾಸ್ ಆಗಲ್ಲ, ಆ ಫೀಸ್ ಹಾಕಿದಾಗ ಕರೆಂಟ್ ಪಾಸ್ ಆಗುತ್ತೆ. ಹಾಗೆ ನಮ್ಮಲ್ಲೂ ಕೂಡ ಹೆಬ್ಬೆರಳು ಮತ್ತು ತೋರು ಬೆರಳನ್ನು ತುತ್ತ ತುದಿಯನ್ನು ಸೇರಿಸಿದಾಗ ನಮ್ಮ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಎನರ್ಜಿ ಮುಖಾಂತರವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ಈಗ ನಾವು ಗಮನಿಸಿರ್ಬೋದು, ದಿವಸ ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ, ಹಾಗೆ ಬಿಟ್ಟರೆ ಆ ಎನರ್ಜಿ ವೇಸ್ಟ್ ಆಗುತ್ತೆ. ಅದರ ಮಧ್ಯೆ ಒಂದು ಲೆನ್ಸ್ ಹಾಕಿದರೆ ಸೋಲಾರ್ ಅಂತೇಳಿ ನಾವು ಬಳಸ್ಕೊಂಡು ಅದನ್ನು ನೀರು ಕಾಸ್ಕೋಬೋದು, ಕರೆಂಟನ್ನು ಉತ್ಪತ್ತಿ ಮಾಡ್ಬೋದು. ಹಾಗೆ ನಮ್ಮಲ್ಲೂ ಕೂಡ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿಗೆ ಇದು ತುಂಬ ಪೂರಕವಾಗಿರುವಂಥದ್ದು. ಏನು ಟೆನ್ಷನ್ ಅಂತ ಹೇಳ್ತಿರೋ ಅವರು ಈ ಮುದ್ರೆಯನ್ನು ಹಾಕೋದ್ರಿಂದ ತುಂಬ ಸಹಕಾರಿಯಾಗಿರುತ್ತೆ. ಮುಂದಿನ ಒಂದು ಮುದ್ರೆಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನ ಇತ್ತೀಚೆಗೆ ಡಯಾಬಿಟಿಸ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಡಯಾಬಿಟಿಸ್ನವ್ರು ಏನು ಮಾಡಬೇಕು ಅಂತ ಯೋಚನೆ ಆಗುತ್ತೆ. ಕೆಲವರು ಸುಮ್ಮನೆ ಕೂತ್ಕೊಂಡು ಪ್ರಾಣಾಯಾಮ ಮಾಡ್ತಾರೆ. ಆ ಸುಮ್ಮನೆ ಕೂತ್ಕೊಂಡು ಮಾಡೋದ್ರ ಬದಲಾಗಿ ಒಂದು ಮುದ್ರೆಯನ್ನು ಹಾಕಿ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಅಪಾನ ಮುದ್ರೆ ಅಂತೇಳಿ ಹೆಬ್ಬೆರಳು, ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳು ಈ ಮೂರನ್ನು ಸೇರಿಸಿ ಹೀಗಿಟ್ಕೊಂಡು ನಾವು ಕಪಾಲಭಾತಿ ಅಭ್ಯಾಸ ಮಾಡ್ತಾ ಹೋದರೆ 20 ನಿಮಿಷಗಳ ಕಾಲ ಮಾಡಿದರೆ ಸಾಕು, ನಿಮಗೆ ಡಯಾಬಿಟಿಸ್ ಆಟೋಮೆಟಿಕ್ಕಾಗಿ ಕಂಟ್ರೋಲಿಗೆ ಬರುತ್ತೆ. ಈ ಮುದ್ರೆ ಅಪಾನ ಮುದ್ರೆ ಅಂತೇಳಿ. ತುಂಬ ಗ್ಯಾಸ್ಟ್ರಿಕ್ ಇದೆ ಅಂತ ಭಾಳಷ್ಟು ಜನ ಹೇಳ್ತಾರೆ. ಗ್ಯಾಸ್ಟ್ರಿಕ್ಕನ್ನು ಹೋಗಲಾಡಿಸೋದಕ್ಕೆ ಹೆಬ್ಬೆರಳಿನ ಬುಡಕ್ಕೆ ತೋರು ಬೆರಳಿನ ತುತ್ತ ತುದಿಯನ್ನು ಸೇರಿಸ್ಬೇಕು. ಈಗ ಸೇರಿಸಿ ಆದಮೇಲೆ ಉಂಗುರದ ಬೆರಳು, ಮಧ್ಯದ ಬೆರಳು ಈ ಮೂರನ್ನು ಸೇರಿಸಿ ಹೀಗಿಟ್ಕೊಂಡು ನಾವು ಪ್ರತಿನಿತ್ಯ ಮೆಡಿಟೇಷನ್ ಮಾಡೋದಿರ್ಬೋದು, ಪ್ರಾಣಾಯಾಮ ಮಾಡೋದಿರ್ಬೋದು, ಈ ರೀತಿ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ 20 ನಿಮಿಷ ಸತತವಾಗಿ ಮಾಡಬೇಕು. ಸುಮ್ಮನೆ ನಾವು ಇಟ್ಕೊಂಡು ಮಾಡಿಬಿಟ್ಟು 1-2 ನಿಮಿಷಕ್ಕೆ ಬಿಟ್ಟುಬಿಟ್ರೆ ನಿಮಗೇನು ಬೆನಿಫಿಟ್ ಆಗಲ್ಲ. ಹಾಗಾಗಿ 20 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಈ ಮುದ್ರೆಯಲ್ಲಿ. ನಾನಿವತ್ತು ನಿಮಗೆ ಈ 3 ಮುದ್ರೆಗಳ ಜೊತೆಯಲ್ಲಿ ಮತ್ತೊಂದು ಮುದ್ರೆ ಇರುತ್ತೆ. ಆ ಪ್ರಾಣಾಯಾಮ ಮಾಡಬೇಕಾದ್ರೆ ಅದನ್ನು ಇದುವರೆಗೂ ಮುದ್ರೆಗಳನ್ನು ಪ್ರಾತ್ಯಕ್ಷಿಕವಾಗಿ ನೋಡ್ತಾ ಅದರ ಲಾಭಗಳ ಬಗ್ಗೆ ವಿಚಾರವನ್ನು ತಿಳ್ಕೊಂಡ್ರಲ್ವ. ಈ ವಿಚಾರಗಳನ್ನು ತಿಳಿಸಿದಂಥ ಮತ್ತಾರೂ ಅಲ್ಲ, ಚಿತ್ರದುರ್ಗದ ಯೋಗಾಚಾರ್ಯ ಎಂದೇ ಖ್ಯಾತಿ ಪಡೆದಂತಹ ಚಿನ್ಮಯಾನಂದರವರು. ಆತ್ಮೀಯ ವೀಕ್ಷಕರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವ ಕೋಟೆನಾಡಿನ ಸಾಧಕರು ಕಾರ್ಯಕ್ರಮದಲ್ಲಿಂದು ಚಿತ್ರದುರ್ಗದ ಹೆಸರಾಂತ ಯೋಗಾಚಾರ್ಯ ಎಂದೇ ಖ್ಯಾತಿ ಪಡೆದ, ದೇಹ ಮನಸ್ಸುಗಳಿಗೆ ನೆಮ್ಮದಿ ಕೊಡಬಲ್ಲಂಥದ್ದು ಆರೋಗ್ಯ ವಿಧಾನಗಳನ್ನು ಅಳವಡಿಸಿಕೊಂಡು ತಾವು ಅದನ್ನು ಪಾಲಿಸ್ತಾ ಇತರರಿಗೂ ಮಾರ್ಗದರ್ಶಿಯಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಹೊರಟಿರುವಂಥ ಚಿನ್ಮಯಾನಂದ ಅವರು ಇವತ್ತು ನಮ್ಮೊಟ್ಟಿಗೆ ವೇದಿಕೆ ಮೇಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಪರವಾಗಿ ಬರಮಾಡ್ಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ತುಂಬ ಹೃದಯ ಧನ್ಯವಾದ ಸರ್. ತಮಗೂ ಕೂಡ. ಚಿನ್ಮಯಾನಂದ ಸರ್ ಅಂತ ಹೇಳಿದ ತಕ್ಷಣವೇ ನೆನಪಾಗೋದು ಚಿತ್ರದುರ್ಗದಲ್ಲಿ ಯೋಗ ಕಾರ್ಯ ಅಥವಾ ಯೋಗದ ಬಗ್ಗೆ ವಿಶೇಷವಾದಂತಹ ಮೇರು ವ್ಯಕ್ತಿತ್ವವನ್ನು ಹೊಂದಿದಂಥ ಮಲ್ಲಾಡಹಳ್ಳಿಯ ರಾಘವೇಂದ್ರ ಸ್ವಾಮಿಗಳವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೊರಟಂಥ ಯೋಗಾಚಾರ್ಯರು. ತಮ್ಮ ಬದುಕಿನ ಹಲವು ಹೊತ್ತು ಘಟನೆಗಳ ಸಂದರ್ಭದಲ್ಲಿಯೂ ಸಹ ನೀವು ಆಯ್ದುಕೊಂಡದ್ದು ಯೋಗ ಗುರು ಅಥವಾ ಯೋಗ ಶಿಕ್ಷಣವನ್ನು ಜನರಿಗೆ ತಲುಪಿಸಬೇಕು ಅಂತ. ಹಾಗಾದರೆ ಈ ಚಿನ್ಮಯಾನಂದರವರು ಚಿತ್ರದುರ್ಗದ ನೆಲಕ್ಕೆ ಬರುವ ಮುನ್ನ ಅಥವಾ ಚಿತ್ರದುರ್ಗಕ್ಕೆ ಆಗಮಿಸುವ ಮುನ್ನ ತಮ್ಮ ಬದುಕು ಎಲ್ಲಿಂದ ಆರಂಭ ಆಯಿತು? ನಿಮ್ಮ ಬಾಲ್ಯದ ಬದುಕು ಹೇಗಿತ್ತು ಸರ್? ನನ್ನ ಸ್ವಂತ ಊರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಒಂದು ಹಳ್ಳಿ, ಲಕ್ಮೇನಹಳ್ಳಿ ಅಂತೇಳಿ. ನಾನು ಪ್ರೈಮರಿ ಶಾಲೆ ಅಷ್ಟೇ ನಮ್ಮೂರಿನಲ್ಲಿ ಓದಿದ್ದು. ಉಳಿದದ್ದೆಲ್ಲ ಹೈಸ್ಕೂಲು, ಮಿಡ್ಲ್ ಸ್ಕೂಲು ಇವನ್ನೆಲ್ಲ ನಮ್ಮ ತಾಯಿಯ ಅಣ್ಣ ನನ್ನನ್ನು ಓದಿಸಿದರು. ಅವರು ಆಧ್ಯಾತ್ಮದಲ್ಲಿರುವಂಥವ್ರು. ನಮ್ಮ ತಾಯಿಯ ತಂದೆ ಏನಿದ್ದಾರೆ ಅವರು
ಶಾಸ್ತ್ರಿಗಳು. ಓಕೆ. ಪ್ಲಸ್ ಅದರ ಜೊತೆಯಲ್ಲಿ ಆಧ್ಯಾತ್ಮ ಚಿಂತನೆಯಲ್ಲಿ ಸತ್ಸಂಗಗಳನ್ನು ಮಾಡ್ತಾ ಇರುವಂಥದ್ದು, ಭಜನೆಗಳನ್ನು ಮಾಡುವಂಥದ್ದು, ಇವೆಲ್ಲ ಮಾಡ್ತಾಯಿದ್ರು. ಅವರ ಒಡನಾಟದಲ್ಲಿದ್ದಾಗ ನಮಗೂ ಕೂಡ ಆಧ್ಯಾತ್ಮದ ಬಗ್ಗೆ ಸ್ವಲ್ಪ ಹೆಚ್ಚು ಒಲವು ಜಾಸ್ತಿ ಆಗ್ತಾ ಬಂತು. ಅದ್ರ ಜೊತೆಯಲ್ಲಿ ನಮ್ಮ ಮಾವ ಏನಿದ್ದಾರೆ, ನಮ್ಮ ತಾಯಿಯ ಅಣ್ಣ, ಅವರು ರಾಮಕೃಷ್ಣ ಆಶ್ರಮಕ್ಕೆ ಒಂದು ಸಲ, ಅವರು ಕೂಡ ಟೀಚರು, ಈಗಾಗಲೇ ಅವರು ಡಾಕ್ಟರೇಟ್ ತೊಗೊಂಡು ಪ್ರಾಂಶುಪಾಲರಾಗಿ ನಿವೃತ್ತಿ ಆಗಿದ್ದಾರೆ. ಅವರು ರಾಮಕೃಷ್ಣ ಆಶ್ರಮಕ್ಕೆ ಒಂದು ಸಲ ಟ್ರೈನಿಂಗ್ ಹೋದಾಗ ಅವರು ಯೋಗ ಹೇಳ್ಕೊಟ್ಟಿದ್ರು. ಅವರು ಬಂದು ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಾಗ ಇದನ್ನು ಮಾಡ್ಬೇಕಂಡ್ರಪ್ಪ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ರು. ಸೊ ಆಗ ನಾನು ಅವ್ರನ್ನ ನೋಡಿಕೊಂಡು ಅಭ್ಯಾಸ ಮಾಡಿದ್ದು. ಮೊದಲನೇದಾಗಿ ನನಗೆ SSLC ಓದ್ತಾ ಇದ್ದಂಗೆ ಹಿಂಬಡಿ ನೋವು ಇತ್ತು. ಕಾಲಿನ ಹಿಂಬಡಿ ನೋವಿದ್ದಾಗ ಅವರು ಹೇಳಿದರು ನನಗೆ, ಈ ವಜ್ರಾಸನ ಒಂದನ್ನು ಹಾಕೋದಕ್ಕೆ ಶುರು ಮಾಡು, ಹಿಂಬಡಿ ನೋವು ಹೋಗುತ್ತೆ ಅಂತೇಳಿ. ಅದನ್ನು ವಜ್ರಾಸನ ಹಾಕೋಕ್ಕೆ ಶುರು ಮಾಡಿದ್ಮೇಲೆ ಹಿಂಬಡಿ ನೋವು ಹೋಯ್ತು. ಸೊ ಹಿಂಬಡಿ ನೋವು ಹೋಯ್ತಲ್ಲ, ಒಂದೇ ಒಂದು ಆಸನದಲ್ಲಿ ಹಿಂಬಡಿ ನೋವು ಹೋಗುತ್ತೆ ಅಂದರೆ ಯಾಕೆ ನಾನು ಯೋಗ ಕಲಿಬಾರ್ದು ಅಂತೇಳಿ ನನಗೆ ಆಸಕ್ತಿ ಜಾಸ್ತಿ ಆಯಿತು. ಅಲ್ಲಿಂದ ನಾನು ಡಿಗ್ರಿ ಮಾಡಿಕೊಂಡು BPEd ಮಾಡಿಕೊಂಡು ಅವೆಲ್ಲ ಮುಗಿಸ್ಕೊಂಡಾದ್ಮೇಲೆ ಒಂದು 5 ವರ್ಷ ಅಜ್ಜಂಪುರ ಅರುಣೋದಯ ಕಾಲೇಜಿನಲ್ಲಿ ಲೆಕ್ಚರರ್ ಕೆಲಸ ಮಾಡಿ, ಫಿಸಿಕಲ್ ಡೈರೆಕ್ಟರ್ಗೆ ಅಲ್ಲೂ ಕೂಡ ಒಂದಷ್ಟು ಜನಕ್ಕೆ ಯೋಗಾಭ್ಯಾಸವನ್ನು ಮಾಡಿಸಿ ಇವೆಲ್ಲವನ್ನು ಮುಗಿಸ್ತಾ ಬಂದಾಗ ಕೊನೆಗೆ ನನಗೆ ಯಾಕೋ ಕಾಲೇಜ್ ಅದಿನ್ನೂ ಗ್ರ್ಯಾಂಟ್ ಆಗಿರಲಿಲ್ಲ. ಬೇಡ, ನನ್ನ ಪೂರ್ಣವಾಗಿ ನನ್ನ ಜೀವನವನ್ನು ಯೋಗಕ್ಕೆ ಯಾಕೆ ತೊಡಗಿಸ್ಬಾರ್ದು ಅನ್ನುವಂಥದ್ದೊಂದು ನನಗಿದಿತ್ತು. ಅದ್ರ ಜೊತೆಯಲ್ಲಿ ಏನಾಯಿತು, 84ರಲ್ಲಿ ನಮ್ಮ ಮಾವರು ಹೇಳ್ಕೊಟ್ಟದ್ದಲ್ದಲೆ ಮಲೆನಾಡಿಯಲ್ಲಿ ರಾಘವೇಂದ್ರ ಸ್ವಾಮೀಜಿಯವ್ರನ್ನೇ ಹತ್ರನೇ ಯಾಕೆ ಕಲಿಬಾರ್ದು ಅಂತೇಳಿ ಮಲೆನಾಡಿಹಳ್ಳಿಗೆ ಬಂದು 84ರಲ್ಲಿ ರಾಘವೇಂದ್ರ ಸ್ವಾಮೀಜಿಯವ್ರ ಹತ್ರ ನಾನು ಯೋಗಾಭ್ಯಾಸವನ್ನು ಮಾಡಿದೆ. ನೇರವಾಗಿ ನನಗೆ ಗುರುಗಳು ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ನಿಸ್ತು. ಅಲ್ಲಿಂದ ಶುರು ಮಾಡಿಕೊಂಡದ್ದು. ಮತ್ತೆ ಬೇರೆ ಬೇರೆ ಗುರುಗಳನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲರ ಹತ್ರ ಕಲ್ತ್ಕೊಂಡ್ಬಂದೆ. ನಾರಾಯಣ ಸ್ವಾಮೀಜಿ ಅಂತ ಮೈಸೂರಿನಲ್ಲಿ ಬೊಗಾದಿಯಲ್ಲಿದ್ದರು, ಅವ್ರ ಹತ್ರ ಅಭ್ಯಾಸ ಮಾಡಿದೆ. ಮತ್ತು ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ಹತ್ರ ಅಭ್ಯಾಸ ಮಾಡಿದೆ. ಮತ್ತು SSY ಸಿದ್ಧ ಸಮಾಧಿ ಯೋಗ ಪ್ರಭಾಕರ್ ಗುರುಜಿಯವ್ರ ಹತ್ರ, ಮತ್ತು ಪಿರಮಿಡ್ ಧ್ಯಾನದ ಪತ್ರಿಜಿಯವ್ರ ಹತ್ರ ಎಲ್ಲ ಗುರುಗಳನ್ನ ಜೊತೆಯಲ್ಲಿ ಅಭ್ಯಾಸ ಮಾಡಿಕೊಂಡು ನನಗೆ ಯಾವುದು ಬೇಕಾಗುತ್ತೆ ಅನ್ನೋದನ್ನೆಲ್ಲವನ್ನು ತಗೊಂಡು ಚಿತ್ರದುರ್ಗಕ್ಕೆ ಮದುವೆ ಆದಮೇಲೆ ನಾನು ಚಿತ್ರದುರ್ಗಕ್ಕೆ ಬಂದೆ. ಚಿತ್ರದುರ್ಗಕ್ಕೆ ಬಂದಾಗ ನನಗೆ ಚಿತ್ರದುರ್ಗದ ನೆಲದಲ್ಲಿ ನೀವು ಬಂದಾದ್ಮೇಲೆ ಬಹುತೇಕ ಆವತ್ತಿನ ಸಂದರ್ಭದಲ್ಲಿ ಯುವಕರಿಗೆ ಒಂದು ಗೀಳಿತ್ತು, ಗೌರ್ಮೆಂಟ್ ನೌಕರಿ ಹಿಡಿದು ಬಿಡ್ಬೇಕಪ್ಪ, ಆರಾಮಾಗಿ ಜೀವನ ಸಾಗಿ ಹೋಗುತ್ತೆ, ಇದೆಲ್ಲ ಪ್ರೈವೇಟು ವ್ಯಾಪಾರ ಇವೆಲ್ಲ ಭಾಳ ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ನೀವು ಈ ಕಡೆ ಇದ್ದಂತಹ ನೌಕರಿಯನ್ನು ಬಿಟ್ಟು ಬರ್ತೀರಿ, ಒಂದು ಕಡೆ ಸಂಸಾರದ ನೊಗ ಹೊತ್ಕೊಂಡು ಅದನ್ನು ನಿಭಾಯಿಸ್ತಾ ಹೊರಡ್ತೀರಿ. ಈಗ ಮುಂದೇನು ಅನ್ನುವ ಪ್ರಶ್ನೆ ಬಂದಾಗ ನಿಮ್ಮ ಆಯ್ಕೆ ಚಿತ್ರದುರ್ಗದಲ್ಲಿ ಯಾವುದಾಗಿತ್ತು? ಚಿತ್ರದುರ್ಗದಲ್ಲಿ ಆಯ್ಕೆ ಬೇರೆ ಏನು ಉಳಿದಿರಲಿಲ್ಲ ನನಗೆ. ಈ ದುರ್ಗಕ್ಕೆ ಬಂದಾಗ ನನಗೆ ಯಾರ್ಯಾರೂ ಪರಿಚಯ ಇರಲಿಲ್ಲ. ಒಂದು ಸಲ ನಾನು ಲಿಬರ್ಟಿ ಟೈಲರ್ ಅಂಗಡಿಯವ್ರ ಹತ್ರ ಕೂತ್ಕೊಂಡು ಅವ್ರ ಜೀವನ ನಡ್ಸೋಕೆ ಒಂದು ದಾರಿ ಬೇಕು ಅಂತೇಳಿ ಒಂದು ಕಾಜಗುಂಡಿ ಮಾಡೋದು ಹೇಳ್ಕೊಡ್ರಿ ಅಂತ ಕೇಳಿದ್ದೆ. ಅಲ್ಲಿ ಆದರೂ ಕೂಡ ನಾನು ಆ ಕೆಲಸ ಮಾಡ್ತೀನಿ ಅಂತ ಕೇಳಿದ್ದಲ್ದಲೆ ನಾನು ದುರ್ಗಕ್ಕೆ ಬಂದ್ರೆ ನಾನು ಸುಮ್ಕಿರಲಿಲ್ಲ. ಬೆಟ್ಟದ ಮೇಲೆ ನೇರಕ್ಕೆ ಹೋಗ್ತಿದ್ದೆ, ನಾನು ಒಬ್ಬನೇ ಯೋಗ ಮಾಡ್ತಿದ್ದೆ. ಅದನ್ನ ದೂರದಲ್ಲಿ ನೋಡಿದಂಥ ಜನ ಹತ್ರಕ್ಕೆ ಬಂದರು, ನನಗೊಂದಿಷ್ಟು ಹೇಳ್ಕೊಡಿ ಅಂತ ಕೇಳಿರು. ಅವೆಲ್ಲ ನಡೀತಾ ಹೋಯ್ತು. ಅದಾದ ಮೇಲೆ ಏನಾಯ್ತು, BO ಒಬ್ರು ಏನು ಮಾಡಿದ್ರು, ಇಲ್ಲಿ ಒಂದು ಚೈತ್ರದ ಚಿಗುರು ಅಂತ ಹೇಳಿ ಗುರುಭವನದಲ್ಲಿ ಮಾಡಬೇಕು, ಪ್ರತಿ ವರ್ಷ ಮಾಡ್ತಾರೆ, ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ರಿ ನೀವು ಅಂತ ಕೇಳಿರು. ಆ ಕಾರ್ಯಕ್ರಮ ನಡೆಸ್ಕೊಟ್ಟೆ. ಆ ಪರಿಚಯ ಆಗ್ತಾ ಹೋಯ್ತು ಜನಗಳಿಗೆ. ನಾನು ಮೊದಲನೇ ವೃತ್ತಿ ಶುರು ಮಾಡಿದ್ದು ಇಲ್ಲಿ ಪ್ರಕಾಶ್ ಮೆಡಿಕಲ್ ಏಜೆನ್ಸಿ ಅಂತೇಳಿ. ಆ ಏಜೆನ್ಸಿಯಲ್ಲಿ ನಾನು ಪ್ರಕಾಶ್ ಮೆಡಿಕಲ್ ಏಜೆನ್ಸಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಬರೀ 750 ರೂಪಾಯಿ ಸಂಬಳ. ನನಗೆ ಯಾವುದೋ ಒಂದು ಬೇಕಾಗಿತ್ತು ಕೆಲಸಕ್ಕೆ. ಹಾಗಾಗಿ ಕೆಲಸ ಮಾಡ್ಬೇಕು. ಏನು ಕೆಲಸ? ಮೆಡಿಸಿನ್ ಬಾಕ್ಸನ್ನು ಬಸ್ಗೆ ಹಾಕಿ ಬರೋದು, ಅಲ್ಲಿ ಕಸ ಹೊಡೆಯೋದು, ಧೂಳೆಲ್ಲ ಕೊಡುವುದು, ಈ ಕೆಲಸದಲ್ಲಿ ಮಾಡಿದೆ. ನಿರುದ್ಯೋಗಿ ಹೌದು ಆಗಬಾರ್ದು ಅನ್ನೋದು ನನ್ನ ಇದು. ಹಾಗೆ ಮಾಡ್ತಾ ಏನಾಯ್ತು, ಅಲ್ಲಿಂದ ಅಷ್ಟೊತ್ತಿ ಮೆಡಿಕಲ್ ಸ್ಟೋರ್ಗಳು ಪರಿಚಯ ಆದರು, ಹಿಂಗೆಲ್ಲ ಆಗ್ತಾ ಹೋಯ್ತು. ಆಮೇಲೆ ಇದು ಕರ್ನಾಟಕ ಯೋಗ ಸಂಸ್ಥೆಯವರಿಗೆ ಗೊತ್ತಾಯ್ತು, ದುರ್ಗದಲ್ಲಿ ಒಬ್ಬರಿದ್ದಾರೆ ಯೋಗ ಮಾಡೋರು ಅಂತೇಳಿ. ಅದಕ್ಕಿಂತ ಮುಂಚೆ ಇಲ್ಲಿ ಭದ್ರಾವತಿ ಅವರು ನಾಗರಾಜ್ ಅಂತೇಳಿ ಬಂದು ಒಂದು 11 ದಿವಸದ ಕ್ಲಾಸ್ ಮಾಡಿ ಹೋಗ್ಬಿಡೋರು. ವರ್ಷದಲ್ಲಿ ಒಂದು 11 ದಿವಸ ಕ್ಲಾಸ್ ಮಾಡೋರು ಹೋಗೋರು. ಇವರು ಮಾಡೋರು 11 ದಿವಸ ಮಾಡಿ ಸುಮ್ಮನೆ ಆಗ್ಬಿಡೋರು, ಫಾಲೋ ಅಪ್ ಇರಲಿಲ್ಲ. ಅವಾಗ ನನಗೆ ಇಲ್ಲಿರುವಂಥ ರೋಟ್ರಿ ಫೋರ್ಟ್ನವ್ರು ಏನು ಮಾಡಿರು, ನೀವು ಯಾಕೆ ಇಲ್ಲೊಂದು ನಿರಂತರ ಕ್ಲಾಸ್ ಮಾಡಬಾರ್ದು ಅಂತ ಹೇಳಿದ್ರು. ಆವಾಗ ರೋಟ್ರಿ ಅವ್ರು ಜಾಗ ಕೊಟ್ಟರು. ಅಲ್ಲಿಂದ ಕ್ಲಾಸನ್ನು ಶುರುವಾಯಿತು. ನಿರಂತರವಾಗಿ ಕ್ಲಾಸ್ 26ನೇ ವರ್ಷ ಕ್ಲಾಸ್ ರೋಟರಿ ಬಾಲಭವನದಲ್ಲಿ ನಡೆಯಕ್ಕೆ ಶುರು ಮಾಡಿ 26 ವರ್ಷಗಳ ನಿರಂತರ ನಿಮ್ಮ ತರಬೇತಿ, ನಿಮ್ಮ ಶಿಬಿರದ ಪ್ರಯೋಜನ ಪಡ್ಕೊಂಡಿದ್ದಂಥ ನಿಮ್ಮ ಶಿಷ್ಯ ಬಳಗದ ಸಂಖ್ಯೆ ಎಷ್ಟಿದೆ? 1 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಜನ. ನಾನು ಪೊಲೀಸ್ ಟ್ರೈನಿಂಗ್ ಇದೆ ಐಮಂಗಲದಲ್ಲಿ, ಅಲ್ಲಿ ಕೊಡ್ತಿದ್ದೆ. ಮತ್ತು ಇಲ್ಲಿ ಪೊಲೀಸ್ನವ್ರಿಗೆ ಕೊಡ್ತಾ ಇದ್ದೆ. ನನ್ನ ಪ್ರತಿ ತಿಂಗಳು ಕ್ಯಾಂಪ್ಗಳು ನಡೀತಾ ಇರೋ ಮೊದಲೆಲ್ಲವ ಆ ಕ್ಯಾಂಪ್ಗಳು ಆಗ್ತಾಯಿದ್ದು. ಚೈತ್ರದ ಚಿಗುರು ಅಂತ ಕಾರ್ಯಕ್ರಮ ಮಾಡ್ಯಾರ ಅಂತ ಒಂದು 300-400 ಜನ ಒಂದೇ ಸತಿ ಆಗೋದು. ಆಮೇಲೆ ಬಸವಾನಂದ ಸ್ವಾಮೀಜಿಯವರು ಬಂದಾಗ ಅವರು
ಜನಕ್ಕೆ ಅವರು Old middle school ಮೈದಾನದಲ್ಲಿ. ಅಲ್ಲಿ ಮಾಡಿಸ್ತಾ ಇದ್ದೆ. ಅವೆಲ್ಲವನ್ನು ಮಾಡೋದ್ರ ಜೊತೆಯಲ್ಲಿ ನನ್ನದೇನಾಯಿತು ಅಂದರೆ ಸ್ಟ್ರೆಂತ್ ಜಾಸ್ತಿ ಆಗೋದಕ್ಕೆ ಕಾರಣ ಏನಾಯಿತು ಅಂತಂದರೆ, ಮತ್ತು D.Ed ಕಾಲೇಜು ಮತ್ತು ಅದರಲ್ಲಿ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಸೆಂಟರ್ ಅಂತ ಇರ್ತಲ್ಲ, ಆ ಟ್ರೈನಿಂಗ್ ಸೆಂಟರ್ಗೆ ಟ್ರೈನಿಂಗ್ ಕೊಡೋಕೆ ಹೋಗ್ತಾ ಇರುವಂಥದ್ದು. ಹೀಗೆ ಜನ ಜಾಸ್ತಿ ಆಗ್ತಾ ಹೋಯಿತು. ಜನಸಂಖ್ಯೆ ಜಾಸ್ತಿ ಆಗೋದಕ್ಕಿಂತಲೂ ನನಗೆ ಜನ ಮುಖ್ಯ ಆಗಿರಲಿಲ್ಲ. ನನಗೆ ಕಲಿಯುವಂಥವ್ರು ಆಸಕ್ತಿ ಇರುವಂಥವ್ರು ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯವಾಗಿತ್ತು. ಆಸಕ್ತಿ ಅಲ್ಲಿ ನಾನು ಯಾವ ರೆಗ್ಯುಲರ್ ಕ್ಲಾಸ್ ಶುರು ಮಾಡಿನೋ ಅವಾಗ ಗೊತ್ತಾಯಿತು, ಎಷ್ಟು ಜನಕ್ಕೆ ಇದು ಅವಶ್ಯಕತೆ ಇದೆ ಇಲ್ಲೆಲ್ಲರಿಗೂ ಅಂತೇಳಿ. ಆ್ಯಕ್ಚುಲಿ ನನ್ನದೇನಿತ್ತು, ನಾನು ಯೋಗ ಮಾಡ್ತಾ ಇದ್ದೀನಿ, ನಾನು ಯೋಗ ಮಾಡ್ಕೊಂಡ್ರೆ ಸಾಕು ಅನ್ನೋದಿತ್ತು. ನಾನು ಒಬ್ಬನೇ ಮಾಡಿದರೆ ಏನು ಬಂತು, ನಾನು ಮಾಡ್ಕೊಳ್ಳೋದ್ರ ಜೊತೆ 4 ಜನ ಮಾಡಿಸಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ನಾನು ಒಬ್ಬನೇ ಮನೆಯಲ್ಲಿ ಈಗ ಭಾಳಷ್ಟು ಜನ ಬರ್ತಾರೆ ನನ್ನ ಹತ್ರ, ಬಂದು 1 ತಿಂಗಳು 2 ತಿಂಗಳು ಕಲಿತಾರೆ, ನಾನು ಮನೇಲಿ ಮಾಡ್ಕೊತೀನಿ ಅಂತ ಹೋಗ್ತಾರೆ. ನಿರಂತರವಾಗಿ ಅವ್ರು ಮಾಡಲ್ಲ. ಯಾಕೆ ಅಂದರೆ ಅವ್ರು ಮಾಡಬೇಕು ಅಂತ ಮನಸ್ಸಿನಲ್ಲಿ ಹೋಗ್ತಾರೆ. 3 ದಿವಸ ಮಾಡ್ತಾರೆ, 4ನೇ ದಿವಸಕ್ಕೆ ಆ ಸಮಯಕ್ಕೆ ನೀರು ಬಿಟ್ಟವ್ರೆ ಅಂತಾರೆ, ಅಥವಾ ಇನ್ನೊಬ್ರು ನೆಂಟರು ಬಂದವ್ರೆ ಅಂತಾರೆ, ಇವತ್ತೊಂದು ದಿವಸ ಅಂತ ಹೇಳ್ತಾರೆ. ಹಿಂಗೆ ಹೇಳ್ಕೊಂಡು ಎಲ್ಲ ಬಿಟ್ಬಿಡ್ತಾರೆ. ಆ ರೆಗ್ಯುಲರ್ ಕ್ಲಾಸ್ ನಡೀತಾ ಇದ್ದಾಗ ಜನದೊಳಗೆ ಮಾಡ್ತಾ ಇದ್ದರೆ ಅದಕ್ಕೆ ಹೆಚ್ಚು ಸ್ಕೋಪ್ ಜಾಸ್ತಿ ಇರುತ್ತೆ. ಇವತ್ತೇನಾಗಿದೆ ಅಂದರೆ, ದೇಹಕ್ಕೇನಾದರೂ ಅನಾರೋಗ್ಯ ಆಯಿತು ಅಂದರೆ ಅಥವಾ ಮನಸ್ಸಿಗೇನಾದರೂ ನೋವಾಯಿತು ಅಂದರೆ, ಅದಕ್ಕೆ ಮನಸ್ಸಿಗೆ ನೋವಾದರೆ ಆಧ್ಯಾತ್ಮದ ಗುರುಗಳಿದ್ದಾರೆ, ದೇಹಕ್ಕೆ ನೋವಾದರೆ ಡಾಕ್ಟ್ರುಗಳಿದ್ದಾರೆ, ಇನ್ನು ಮನೆ ಮದ್ದುಗಳಿದ್ದಾವೆ. ಇವೆಲ್ಲವುಗಳನ್ನು ಹೊರತುಪಡಿಸಿ ಯಾವುದೇ ಔಷಧಿಗಳಿಲ್ಲದೆ ಈ ಯೋಗ ಪ್ರಚಲಿತವಾಗಿ ಮತ್ತು ಇಷ್ಟೊಂದು ಪ್ರಸಿದ್ಧಿ ಆಗೋದಕ್ಕೆ ಯೋಗದ ಲಾಭಗಳೇನು? ಯೋಗದ ಲಾಭಗಳು ಅಂತಂದರೆ, ಈಗ ಬೆಲ್ಲ ತಿಂದವನಿಗೆ ಮಾತ್ರ ಗೊತ್ತಿರುತ್ತೆ ಬೆಲ್ಲದ ರುಚಿ ಏನು ಅಂತೇಳಿ. ಅನುಭವಿಸ್ಬೇಕು, ಅದನ್ನು ಮಾಡಬೇಕು. ಭಾಳಷ್ಟು ಜನ ಏನು ಮಾಡ್ತಾರೆ, ಯೋಗ ಮಾಡ್ತಾರೆ, ಆದರೆ ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥವಿರಲ್ಲ. ಸುಮ್ಮನೆ ಒಂದು ಸರ್ಕಸ್ ಟೈಪ್. ಈಗ ನಾನೇ ಒಂದು ಇಲ್ಲಿ ನಿಂತ್ಕೊಂಡು ಹಿಂದಕ್ಕೆ ಮುಂದೆ ಬಗ್ಗಿ ಕೈ ಹಿಂದಕ್ಕೆ ನೆಲಕ್ಕೆ ತಾಗಿಸ್ತೆ ಅಂದರೆ ಒಂದು ಚಕ್ರಾಸನ ಅಂತ ಹೇಳ್ತೀವಿ. ಇದನ್ನೇ ರೋಡ್ ಸೈಡು ನಮಗಿನ್ನ ಚೆನ್ನಾಗಿ ಮಾಡ್ತಾರೆ. ಡಬ 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 ಅಂತ ಬಡ್ಕೊಂಡು ತಂತಿ ಮೇಲೆ ನಡೆಯೋದೆಲ್ಲ ಮಾಡ್ತಾರೆ. ಅವ್ರು ಹಿಂದಕ್ಕೆ ಮುಂದೆ ಬಗ್ಗೆ ಭಾಳ ಚೆನ್ನಾಗಿ ಮಾಡ್ತಾರೆ, ನಮಗಿನ್ನ ಚೆನ್ನಾಗಿ ಮಾಡಿರ್ತಾರೆ. ಅದಕ್ಕೆ ದೊಂಬರಾಟ ಅಂತಾರೆ. ಅದನ್ನೇ ಟೆಂಟ್ ಒಳಗೆ ಮಾಡ್ತಾನೆ, ಅದಕ್ಕೆ ಸರ್ಕಸ್ ಅಂತಾರೆ. ಯಾವುದು ಇಲ್ಲಿ ಅತಿ ಮುಖ್ಯವಾಗಿರೋದು ಅಂದರೆ ಶಿಸ್ತುಬದ್ಧವಾಗಿರಬೇಕು. ದೇಹ ಮತ್ತು ಮನಸ್ಸು ಎರಡು ಒಂದಾಗಿರಬೇಕು. ಉಸಿರಾಟದ ಕ್ರಿಯೆ ಇರಬೇಕು. ಅದನ್ನು ಗಮನಿಸ್ಕೊಂಡು ಅಭ್ಯಾಸ ಮಾಡಿದಾಗ ಮಾತ್ರ ಗುರುವಿನ ಮಾರ್ಗದರ್ಶನ 100% ಅದು ಬೇಕೇ ಬೇಕು. ಅದಿಲ್ಲದಲೇ ಇದು ಮಾಡೋಕೆ ಹೋದರೆ ಪುಸ್ತಕ ನೋಡ್ಕೊಂಡು ಅಡುಗೆ ಮಾಡಿದಂಗೆ ಆಗುತ್ತೆ. ಆ ರೀತಿ ಆಗುತ್ತೆ. ಆ ಥರದಲ್ಲಿ ಈಗ ನಿಮ್ಮ ತರಬೇತಿಗಳು, ನಿಮ್ಮ ಶಿಬಿರಗಳು, ಆಮೇಲೆ ನಿಮ್ಮದೊಂದಷ್ಟು ಜನ ಶಿಷ್ಯಕೋಟಿ ಬಹಳಷ್ಟು ಕಡೆಗಳಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಿ ಮಾಡ್ತಾ ಹೋಗ್ತಿದ್ದಾರೆ. ಯಾರಿಗೆ ಸಮಯ ಇಲ್ಲ ಅಂತ ಹೇಳ್ತಾ ಇದ್ರು, ಅಂದರೆ ಹೆಣ್ಣು ಮಕ್ಕಳುಗಳು ಅಥವಾ ನೌಕರಿಗೆ ಹೋಗುವಂಥವ್ರು ಅಥವಾ ವಯಸ್ಸಾದವರು, ಅವರೆಲ್ಲರೂ ಬಹಳಷ್ಟು ಆಸಕ್ತಿಯಿಂದ ನಿಮ್ಮ ಕೇಂದ್ರಗಳಲ್ಲಿ ಕಾಣಿಸ್ಕೊಳ್ತಾರೆ. ಹೌದು. ಇದ್ರ ಗುಟ್ಟು ಏನು? ಏನಿಲ್ಲ, ಅವ್ರಿಗೆ ಆ ಏಜ್ಗೆ ತಕ್ಕನಾಗಿ ಆಸನಗಳನ್ನು ಮಾಡಿಸಿದ್ರೆ ಯಾರು ಬಿಟ್ಟು ಹೋಗಲ್ಲ. ಒಂದು. ಆಮೇಲೆ ನಮಗೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂದರೆ ಆ ವ್ಯಕ್ತಿಯ ಬಗ್ಗೆ ಏನಿದೆ ಆತನ ಪ್ರಾಬ್ಲಮ್ಮು, ಅವ್ರಿಗೆ ಏನು ಕೊಟ್ಟರೆ ಅನುಕೂಲ ಆಗುತ್ತೆ, ಅವ್ರನ್ನ ಯಾವ ರೀತಿ ನಮ್ಮ ಕಡೆ ತಗೋಬೇಕು ಅನ್ನೋದು ಗೊತ್ತಿರಬೇಕು. ಅಂದರೆ ಇದು ಒಂದು ರೀತಿ ವೈದ್ಯ ವೃತ್ತಿ ಇದ್ದಂಗೆ. ವೈದ್ಯರೇ, ಮನೋವೈದ್ಯರೇ ಕಂಪ್ಲೀಟ್. ಯಾಕೆ ಅಂತಂದರೆ ಸುಮ್ಮನೆ ನಾವು ನೋಡ್ತಿದ್ದಂಗೆ ಎಲ್ಲವನ್ನೂ ಅವ್ರಿಗೆ ಕೊಡಕ್ಕೆ ಬರಲ್ಲ. ನನಗೆ ಕಲ್ಲು ಬಂದ್ಬಿಡುತ್ತೆ, ನನಗೆ ಎಲ್ಲವೂ ಬರ್ತವೆ ಅಂತ ಎಲ್ಲವನ್ನೂ ಕೊಟ್ಟರೆ ನಾಳೆಗೆ ಬರೋದೇ ಇಲ್ಲ. ಅದಕ್ಕೆ ರುಚಿ ತೋರಿಸ್ಕೊಂತ ನಿಧಾನವಾಗಿ ಹಂತವಾಗಿ ಅಭ್ಯಾಸ ಮಾಡಿಸ್ತಾ ಹೋದರೆ ಯಾರೂ ಬಿಟ್ಟೋಗಲ್ಲ, ಪ್ರತಿಯೊಬ್ಬರು ಮಾಡ್ತಾರೆ ಯೋಗ. ಅವರು ನಾನು ಒಂದಷ್ಟು ಜನರ ಜೊತೆ ಸಂಪರ್ಕ ಇರೋ ಕಾರಣಕ್ಕೆ ಒಂದಷ್ಟು ಜನ ವಯಸ್ಸಾದವ್ರ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ದಾರೆ, ಇಲ್ಲ ಸರ್ ನಾನು ಇಷ್ಟು ವರ್ಷದಿಂದ ಇಲ್ಲಿದ್ದೀನಿ, ಇವಾಗ ಜೊತೆ ನನ್ನ ಮಗ ಸೊಸೆ ಬರ್ತಾರೆ, ಇತ್ತೀಚೆಗೆ ನನ್ನ ಮೊಮ್ಮಗನೂ ಒಂದು ಕೇಂದ್ರಕ್ಕೆ ಸೇರಿಸಿದ್ದೀನಿ. ಈ ಥರದಲ್ಲಿ ಒಂದಷ್ಟು ಫ್ಲೋ ಅಂದರೆ ಪ್ರವಾಹ, ಯೋಗ ಒಳ್ಳೆಯದು, ಅದು ಒಳ್ಳೆಯ ದಿವ್ಯ ಔಷಧ ಅನ್ನುವ ನಿಟ್ಟಿನಲ್ಲಿ ಪ್ರಚಲಿತವಾಗ್ತಾ ಹೋಗ್ತಾ ಇದೆ. ಈಗ ಹಾಲಿ ನಿಮ್ಮ ಶಿಷ್ಯರು ಎಷ್ಟು ಜನ ಶಿಕ್ಷಕರಾಗಿ ಕೆಲಸವನ್ನು? 100 ಜನ ಶಿಕ್ಷಕರಿದ್ದಾರೆ. ಬೇರೆ ಬೇರೆ ಕಡೆಲೆಲ್ಲ ಕ್ಲಾಸ್ ಮಾಡ್ತಿದ್ದಾರೆ. ನಾನು ಐಮಂಗಳದಲ್ಲಿ ಪೊಲೀಸ್ ಟ್ರೈನರ್ಸಿಗೆ ಕೊಟ್ಟನಲ್ಲ, ಅದರಲ್ಲಿ ಒಬ್ಬ ಗುರುಗಳಿದ್ದಾರೆ. ಆತ KR ಪೇಟೆ ಅಲ್ಲಿ ಸೆಂಟರ್ ಮಾಡಿಕೊಂಡು ಪ್ರತಿ ಬಾರಿ ಯಾವಾಗಲಾದ್ರು ಇದು ಅವನಿಗೆ ಮಾಹಿತಿ ಬೇಕು ಅಂದ್ರೆ ಫೋನ್ ಮಾಡ್ತಾರೆ. ಗುರುಗಳೇ ಹಿಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಏನಾದ್ರು ಹಿಂಗೆ ಮಾಡಿದ್ರೆ ಇನ್ನೊಂದೇನೋ ಪ್ರಾಬ್ಲಮ್ ಆಗ್ತಾ ಇದೆ, ಏನು ಮಾಡ್ಬೋದು ಅಂತ ತಿಳ್ಕೊಂಡು ಅಂತಾರಿದ್ದಾರೆ. ಹೊರಗಡೆ ಈಗ ನೀವೆಲ್ಲ ಹಾಸನಲ್ಲಿ ಅಲ್ಲೂ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಬೇಕಾದಷ್ಟು ನನ್ನ ಶಿಷ್ಯರು ಹೊರಗಡೆ ಮಾಡೋದು ಇಲ್ಲಲ್ಲದೆ ಅಲ್ಲಿದ್ದಾರೆ, ಹೊರಗಡೆ ಇದ್ದಾರೆ. ಈಗ ನೀವು ಕ್ಯಾಂಪ್ಗಳು ಮಾಡ್ತೀರಲ್ಲ, ಒಬ್ಬ ಜನಸಾಮಾನ್ಯನಾಗಿ ಆ ಕ್ಯಾಂಪ್ಗೆ ಹೋಗ್ಬೇಕು ಅಂತ ಅನಿಸಿದರೆ ನನ್ನಂಥವನಿಗೆ ಅದರ ರೂಲ್ಸ್ಗಳೇನು, ಯಾವ ರೀತಿ ನಿಮ್ಮನ್ನು ಭೇಟಿ ಮಾಡಬೇಕು, ಏನಾದ್ರು ಫೀಸ್ ತಗೊಳ್ತೀರಾ, ಈ ಥರದ ಮಾಹಿತಿ? ಇಲ್ಲಿನವರೆಗೂ ನಾವು ಫೀಸ್ ಅಂತ ಯಾವುದೂ ತೊಗೊಂಡಿಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ, ನಮ್ಮ ಯೋಗ ಹುಡುಗರೇ ಏನು ಮಾಡ್ತಾರೆ, ತಿಂಗಳ ಮೇಸ್ಟ್ರಿಗೆ ಒಂದು 300 ರೂಪಾಯಿ ದುಡ್ಡು ಕೊಡ್ಬೇಕು ನಾವು ಅಂತ ಕೊಡ್ತಾರೆ. ಅಲ್ಲಿ ಕ್ಲೀನಿಂಗಿಂದು ಇನ್ನೊಂದು ಮತ್ತೊಂದಿರುತ್ತೆ. ನಾವು ಯೋಗ ಕಲಿಯೋದಲ್ದಲೇ ಮತ್ತೆ ಅವ್ರ ಕೈಲಿ ಅದನ್ನು ಮಾಡಿಸ್ಬಾರ್ದು ಅಂತೇಳಿ ಅವರೇ ಮಾಡ್ತಾರೆ. ಇನ್ನು ಕೆಲವರು ಬಡವರು ಬಂದಂಥವ್ರು
ಯೋಗ ಮಾಡ್ಕೊಂಡು ಹೋಗ್ತಾರೆ. ಗಟ್ಟಿಯಾಗಿ. ಎಲ್ಲರಿಗೂ ವ್ಯವಸ್ಥೆ ಇದೆ ಓಕೆ. ಆ ರೀತಿಯಲ್ಲಿ. ಹಾಗಾದ್ರೆ ಇದು ಕಂಪಲ್ಸರಿ ಫೀಸು ಅಂತ ಇಲ್ಲವೇ ಇಲ್ಲ, ಇಲ್ಲ. ಅವ್ರ ಮನಸ್ಸ ಇಚ್ಛೆ ಇವತ್ತಿನವರೆಗೂ ನಾವು ಯಾರನ್ನೂ ತಿಂಗಳಿಗೆ ಇಷ್ಟು ಫೀಸ್ ಕೊಡ್ರಿ ಅಂತ ಯಾರನ್ನು ಕೇಳೇ ಅಲ್ಲ. ಒಟ್ಟೆ ಅವರು ಒಳ್ಳೆ ಸಭೆಗೆ ಸರಿಯಾಗಿ ಅಷ್ಟೇ. ಬರಬೇಕು. ನಮ್ಮಲ್ಲಿ ಕಂಡೀಷನ್ ಏನು ಅಂತಂದ್ರೆ, ನಾನು 5:30 ಕ್ಲಾಸ್ ಶುರು ಆಗುತ್ತೆ ಅಂದ್ರೆ 5:30 ಇರ್ಬೇಕು ಅವರು. ನನಗೂ ಮಲೆನಾಡಲ್ಲಿ ಗುರುಗಳು ಹೇಳಿರೋದು ಅದೇ, ಗುರುಗಳು ಒಳಗೋದ್ವಿ ಅಂದ್ರೆ ನಾವು ಮತ್ತೆ ಅಲ್ಲಿ ಕಾಲಿಡಂಗಿಲ್ಲ, ಕರೆಕ್ಟ್, ಹೊರಗಿರ್ಬೇಕು, ಒಂದು ಶಿಸ್ತಿರ್ಬೇಕು. ಶಿಸ್ತಿರ್ಬೇಕು ಮೇನ್ ಅದು. ಪ್ರತಿಯೊಬ್ಬರು ಎಲ್ಲರೂ ಹೇಳ್ತಾರೆ, ನೀವು 5:30 ಶುರು ಮಾಡ್ತೀರಾ, 6 ಗಂಟೆಗೆ ಮಾಡ್ರಿ, 6:30 ಮಾಡ್ರಿ ಅಂತ ಕೇಳ್ತಾರೆ. ಮನುಷ್ಯನಿಗೆ ಮೊದಲು ಆರೋಗ್ಯ ಕೊಡುವಂಥದ್ದು ಬೆಳಗಿನ ಸಮಯ. ಆ ಸಮಯ ಯಾರು ಬೇಗ ಎದ್ದಾಳ್ತಾನೋ ಅವನಿಗೆ ಮೊದಲು ಅರ್ಧ ಆರೋಗ್ಯ ಆಯ್ತು ಅಂತ ಅರ್ಥ. ಇನ್ನರ್ಧ ಯೋಗದ ಮುಖಾಂತರವಾಗಿ ಆಗುತ್ತೆ. ಈಗ ಈ ಯೋಗವನ್ನ ಈಗ ಮಾಡ್ತಾ 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 ಹೋದಾಗೆಲ್ಲ ಅದರಿಂದ ಮೈ ಮನಸ್ಸುಗಳಿಗೆ ಮತ್ತು ಹೃದಯ ಅಥವಾ ಇತ್ಯಾದಿ ಭಾಗಗಳಿಗೆ ಆಗ್ತಕ್ಕಂಥ ಲಾಭಗಳು ಏನು? ಒಬ್ಬ ವ್ಯಕ್ತಿ ನನಗೆ ಅವರೇ ಹೇಳ್ತಾ ಇದ್ದಾರೆ, ನಾನು ಇವತ್ತು ಒಂದು ದಿವಸ ಬೆಳಗ್ಗೆ ಯೋಗ ಮಾಡಿದೆ ಅಂದರೆ ನೈಟ್ ನಾನು ಫುಲ್ವರೆಗೂ ನಾನು ಯಾವ ಎನರ್ಜಿ ಅಷ್ಟು ಫುಲ್ ಎನರ್ಜಿಯಲ್ಲಿ ಇರ್ತೀನಿ ನಾನು ಅಂತ. ಹೇಗೆ ಮೊಬೈಲಿಗೆ ಚಾರ್ಜ್ ಮಾಡ್ತಿರೋ ಹಂಗೆ ಇದು. ಆ ರೀತಿಯಲ್ಲಿ ಯಾವಾಗಲೂ ಕೂಡ ಲವಲವಿಕೆಯಾಗಿ ಆನಂದವಾಗಿರೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ನಿದ್ದೆ ನಮಗೆ ಈಗ ನಾನೇ ಲೆಕ್ಕ ಹಾಕ್ಕೊಳ್ಳಿ, ಎಲ್ಲರೂ ಹೇಳ್ತಾರೆ 8 ಅವರ್ಸ್ ನಿದ್ದೆ ಆ್ಯಕ್ಚುಲಿ ನಿಜ, 8 ಗಂಟೆ ನಿದ್ದೆ ಮಾಡಬೇಕು. ಆದರೆ ದಿವಸದ 24 ಗಂಟೆಯನ್ನು ನಾವು 3 ಭಾಗವಾಗಿ ಮಾಡ್ಕೊತೀವಿ. 8 ಗಂಟೆ 8 8 8 3 24. 8 ಗಂಟೆ ಚೆನ್ನಾಗಿ ದುಡಿಬೇಕು, 8 ಗಂಟೆ ನಿದ್ದೆ ಮಾಡಬೇಕು. ಉಳಿದಿರೋ 8 ಗಂಟೆ ಏನಿದೆ, 2 ಗಂಟೆಯನ್ನು ಹೆಂಡತಿ ಮಕ್ಕಳಿಗೋಸ್ಕರವಾಗಿ ಮೀಸಲಿಡಬೇಕು. ಇನ್ನೊಂದು 2 ಗಂಟೆಯನ್ನು ನಿನ್ನ ಸ್ನಾನ ಸ್ವಚ್ಛತೆ ಇದಕ್ಕೆ ಇಟ್ಕೋಬೇಕು. 2 ಗಂಟೆಯನ್ನು ತಿಂಡಿ ಊಟ ಇದಕ್ಕೆ ಇಟ್ಕೋಬೇಕು. 2 ಗಂಟೆ ಉಳಿಯುತ್ತಲ್ಲ ಅದು ಸಮಾಜ ಸೇವೆಗೆ ಅಂತ ಇಟ್ಕೋಬೇಕು. ಈ ರೀತಿಯಲ್ಲಿ 3 ಭಾಗವಾಗಿ ಮಾಡಿಕೊಂಡ್ರೆ ಆನಂದವು ಮಲಗ್ಬೋದು, ಆನಂದವು ನಿದ್ದೆ ಬರುತ್ತೆ. ಬದುಕಿನ ಪಯಣದಲ್ಲಿ ಒಂದು ಶಿಸ್ತುಬದ್ಧವಾದ ವೇಳಾಪಟ್ಟಿ ಪ್ರಕಾರ ಯೋಗ ಅದನ್ನೆಲ್ಲ ಕಲಿಸ್ಕೊಡುತ್ತೆ. ಹೇಳೋದ್ರಿಂದ ಹಿಡಿದು ಅದು ಸ್ಟಾರ್ಟ್ ಆಗುತ್ತೆ. ಹೌದು. ನಿಮಗೆ ಜೋಯಿಸರು ಹೇಳ್ತಾರೆ, ಹೋಗಿ ಬನ್ನಿ ಮರ ಸುತ್ತರಿ ಅಂತ ಹೇಳ್ತಾರೆ. ಬೇವು ಮರ ಬನ್ನಿ ಮರ ಸುತ್ತಬಿಟ್ರೆ ಮಕ್ಕಳಾಗ್ತಾವ? ಇಲ್ಲ. ಆದರೆ ಒಳಗಿರುವಂಥ ಜೀನ್ಸ್ ಏನಿದೆ ಅದು ಆಮ್ಲಜನಕವನ್ನು ಹೀರ್ಕೊಂಡು ಮಕ್ಕಳಾಗುವಂಥ ವಾತಾವರಣ ಸೃಷ್ಟಿ ಮಾಡುತ್ತೆ. ಬೆಳಗಿನ ಸಮಯ ಏನಿದೆ 3:30ಯಿಂದ 7 ಗಂಟೆವರೆಗೂ ಹೆಚ್ಚು ಮರಗಿಡಗಳು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ಅದರಲ್ಲೂ ಹೆಚ್ಚು ಬಿಡುಗಡೆ ಮಾಡುವಂಥ ಯಾವಪ್ಪ ಅಂದರೆ ಹಳ್ಳಿ ಮರ, ಬೇವಿನ ಮರ, ಬನ್ನಿ ಮರ, ಇವೆಲ್ಲ ಏನಿದಾವೆ ಇವಿಷ್ಟು ಮರಗಳು ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ಅವ್ರು ಯಾವತ್ತೂ ಜಾಲಿ ಮರ ಸುತ್ತರಿ ಅಂತ ಹೇಳಲ್ಲ. ಅಲ್ಲೂ ವೈಜ್ಞಾನಿಕತೆ, ಅದು ವೈಜ್ಞಾನಿಕತೆ, ಏನೋ ಒಂದು ನಂಬಿಕೆ. ನಾವೇನ್ ಮಾಡ್ತೀವಿ ಅದನ್ನೇ ಮೂಢನಂಬಿಕೆ ತರ ಮಾಡ್ಕೊಂಡು ತಪ್ಪುಗಳನ್ನು ಮಾಡ್ಕೊಂಡು ನಮ್ಗೆ ಏನಾಗಿದೆ ಅಂದ್ರೆ ನಮ್ಮ ಹಿರಿಯರು ಒಂದು ಪಾಲನೆ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಹೋಗ್ತಾ ದಾರಿ ಜನಗಳು ಕೂತದ ಮಕ್ಳುಗಳೇನೋ ಕಾಲು ಬಡಿಸ್ಕೊಂಡು ಹೋದ್ರೆ ಹೇಳ್ತಾರೆ, ಅವ್ರ ಕಾಲು ಬಡಿಸ್ಕೊಂಡು ಹೋಗ್ತಾರೆ, ಕಾಲಲ್ಲಿ ಹೊತ್ಕೊಂಡು ಹೋಗ್ತೇವೆ, ದೇವ್ರ ಕಣ್ಕೂಕುತ್ ನೋಡು ಅಂತಾರೆ. ನಿಜಾನ ಕಣ್ಕೂಕುತ್ತಾ? ಇಲ್ಲ. ಆದ್ರೆ ದೇವರು ಅನ್ನುವಂತ ಒಂದು ಭಾವನೆಯನ್ನ ಕೊಟ್ಟಾಗ ಏನ್ ಮಾಡ್ತಾನೆ, ಗುರು ಹಿರಿಯರಿಗೆ ಗೌರವ ಕೊಡೋದು ಕಲಿತಾನೆ. ಪ್ರತಿಯೊಂದರಲ್ಲೂ ಈ ಕಡೆ ಈಗ ಅಂಗೈ ಉಜ್ಜಿಬಿಟ್ಟು ಕಣ್ಣಿನ ಮೇಲೆ ಇಟ್ಟು ಕಣ್ಣು ತೆರೆದು ನೋಡಿದಾಗ ಅಂಗೈ ನೋಡ್ತೀರಾ, ಅಷ್ಟಲಕ್ಷ್ಮಿಯರ ವಾಸ ಇದೆ ಅಂತ ಹೇಳ್ತೀವಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ ಅಂತ ಹಿಂಗೆಲ್ಲ ಹೇಳ್ತೀವಿ. ನಿಜವಾಗೂ ಅಂಗೈ ಎಲ್ಲ ಇದಾರ? ಅದೊಂದು ನಂಬಿಕೆ. ವೈಜ್ಞಾನಿಕವಾಗಿ ಏನಪ್ಪಾ ಅಂದ್ರೆ, ನಾನು ಬಹಳ ಹೊತ್ತು ಕಣ್ಣು ಮುಚ್ಚಿ ಕೂತಿರ್ತೀನಿ, ಬೆಳಿಗ್ಗೆ ರಾತ್ರಿ ಮಲಗಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣನೇ ಕಣ್ಣು ಬಿಟ್ಟರೆ ಅನೇಕ ಬಣ್ಣಗಳಿಗೆ ಈ ಕಣ್ಣು ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ಕಣ್ಣು ಸುತ್ತು ಬಂದಂಗೆ ಆಗುತ್ತೆ, ತಂಪಾಗಿರ್ತವೆ ಕಣ್ಣು, ಈ ಶಾಖಕ್ಕೆ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ಅಂಗೈಯನ್ನು ಉಜ್ಜಿಬಿಟ್ಟು ಅದರಲ್ಲಿರುವಂಥ ಶಾಖವನ್ನು ಕಣ್ಣಿಗೆ ಕೊಟ್ಟಾಗ ಆ ಶಾಖಕ್ಕೆ ಕಣ್ಣು ಅಡ್ಜಸ್ಟ್ ಆಗುತ್ತೆ. ಕೈ ನೋಡ್ಕೊಂಡಾಗ ಕೈ ಒಂದೇ ಕಲರ್ ಇರುವಂಥದ್ದು ಅಂಗೈಯನ್ನು ನೋಡ್ಕೊತೀವಿ. ಹೀಗೆ ವೈಜ್ಞಾನಿಕವಾಗಿರುವಂಥದ್ದು. ಆದರೆ ಆಧ್ಯಾತ್ಮಿಕವಾಗಿ ಅಷ್ಟಲಕ್ಷ್ಮಿ ವಾಸ ಇದೆ ಅಂತ ಹೇಳಿಬಿಡ್ರು ಒಂದು. ಆಮೇಲೆ ಎರಡನೇದಾಗಿ ಏನಾಗುತ್ತೆ ಅಂದರೆ, ಈಗ ನಾನು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖ ನೋಡಿದೆ ಅಂತ ಇಟ್ಕೊಳ್ರಿ, ಹೋಗ್ತಾ ಎಲ್ಲ ಎಡಿಬಿಟ್ಟೆ ಬೈಕಂತೀವಿ, ಅವ್ನು ಎದ್ದ ಅವ್ನ ಮುಖ ನೋಡೇನಪ್ಪ ಅಂತೀವಿ. ಅದೇ ಹೋಗ್ತಾ ದಾರಿಲಿ 100,000 ರೂಪಾಯಿಂದ ಏನಾದ್ರು ಬಂಡ್ಲು ಸಿಕ್ಕಿರೆ ಅವ್ರ ಮುಖ ನೋಡದೆ ಸಿಕ್ತು ಅಂತ ಹೇಳಲ್ಲ, ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂತೀವಿ. ಈ ಅಂಗೈ ನೋಡ್ಕೊಂಡಾಗ ಕೆಟ್ಟದಾದ್ರೂ ನಿಮ್ಮಿಂದಲೇ, ಒಳ್ಳೇದಾದ್ರೂ ನಿಮ್ಮಿಂದಲೇ. ಅಲ್ಲ, ಅದು ಒಳ್ಳೆ ಸತ್ಯ. ಆದ್ರೆ ನಂದೊಂದು ಪ್ರಶ್ನೆ ಏನ್ ಕಾಡುತ್ತೆ ಅಂದ್ರೆ, ಈಗ ನೀವು ತೆಳಗಿದ್ದೀರಿ ಅಥವಾ ವಯಸ್ಸಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ, ಯೋಗ ಭಾಳ ಚಂದ ಮಾಡ್ತೀರಿ. ನನಗೇನು ಅಂತ ಹೇಳಿದ್ರೆ, ಯೋಗಾಸನ ಆದ್ಮೇಲೆ ಊಟ ಮಾಡ್ಬೇಕಾ, ಊಟ ಎಷ್ಟು ಮಾಡ್ಬೇಕು, ಯಾಕೆ ಮಾಡ್ಬೇಕು, ಈ ತರದ ಒಂದಷ್ಟು ಗೊಂದಲ ಇದ್ದು ನಾನೇನ್ ಮಾಡ್ತೀನಿ ಅಂದ್ರೆ, ಬಿಡಪ್ಪ ನಾನು ಹಿಂಗೋ ದಟ್ಸ್ಬಿಟ್ಟು ಹೋಗಿದ್ದೀನಿ, ಯೋಗ ಏನು ಅಂತೇಳಿ ನೆಕ್ಲೆಕ್ಟ್ ಆಗ. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಯೋಗಕ್ಕೆ ಹೋಗ್ಬಿಟ್ರೆ ತಿನ್ನೋದು ಬಿಡಿಸ್ಬಿಡ್ತಾರೆ ಅನ್ನೋದೊಂದು ಭಯ ಇರುತ್ತೆ ಅವರಿಗೆ. ಆಕ್ಚುಲಿ ನಾವು ತಿನ್ನೋದು ಬಿಡಿಸಲ್ಲ, ಯೋಗ ಮಾಡ್ತಾ ಮಾಡ್ತಾ ಅವರೇ ಬಿಡ್ತಾರೆ. ನಾವೇನ್ ಬಿಡ್ರಿ ವ್ಯವಸ್ಥೆ ಹೊಂದುತ್ತದೆ.
ಅದಕ್ಕಿಂತ ಮುಂಚೆ ಯೋಗಕ್ಕೆ ಬರಬೇಕಾದ್ರೆ ವ್ಯಕ್ತಿ ಅವನು ದಿನನಿತ್ಯದ ಕೆಲಸಗಳನ್ನು ಮುಗಿಸ್ಬೇಕು. ಶೌಚಾದಿಗಳನ್ನು ಮುಗಿಸ್ಬೇಕು. ಬ್ರಷ್ ಮಾಡೋದಿರ್ಬೋದು, ಮೋಷನ್ ಇರ್ಬೋದು, 1 ಲೋಟ ನೀರು ಕುಡಿದು ಬೆಳಗ್ಗೆ ಬರಬೇಕಾಗತ್ತೆ. ಆದರೆ ಊಟ ತಿಂಡಿ ಆದರೆ 2.5 hours ಸಾಕು. 2.5 ಗಂಟೆ ಬಿಟ್ಟು ಯೋಗ ಮಾಡ್ಬೋದು. ತಿಂಡಿ ಹೆಂಗೆ ತಿಂದಿದ್ರೆ ಅದು ಮುಖ್ಯ. ಹಾಂ, ಊಟ ಆದರೆ 4 hours ಗ್ಯಾಪ್ ಬೇಕು. ಈಗ ನನಗೇನು ಅನ್ಸುತ್ತೆ ಅಂದರೆ, ನನಗೆ ಭಾಳ ಕೆಲಸ ಇದೆ, ನೈಟ್ ಡ್ಯೂಟಿ ನಂದು, ಅಥವಾ ಟೈಮ್ ಆಗಲಿಲ್ಲ, ಏನು ಮಾಡೋದು ಅಂತೇಳಿ 10 ಗಂಟೆಗೆ ಊಟ ಮಾಡಿ ಆಮೇಲೆ 11 ಗಂಟೆಗೆ ಬೆಳಗ್ಗೆ ಯೋಗಾಸನ ಮಾಡ್ಬೋದಾ? ಊಟದ ನಂತರ 4 hours ಗ್ಯಾಪ್ ಇದ್ದರೆ 4 ಗಂಟೆ ಗ್ಯಾಪ್ ಇರಬೇಕು, ಮಾಡ್ಬೋದು. ಆದರೆ ಈ 3 ಟೈಮನ್ನು ನಾವು ಹೇಳ್ತೀವಿ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಈ 3 ಸಮಯ ಸೂಕ್ತವಾಗಿರುವಂಥ ಸಮಯ. ಖಾಲಿ ಹೊಟ್ಟೆ ಇದ್ದಾಗ ಮಾಡಬೇಕು ಅಂತ ಹೇಳ್ತೀವಿ. ಈಗ ಈ ಯೋಗಾಸನ ಯಾರ್ಯಾರು ಮಾಡಬಾರ್ದು? ಒಂದು 4 ಜನ ಮಾಡೋಕ್ಕಾಗಲ್ಲ. ಯಾರ್ಯಾರಪ್ಪ 4 ಜನ ಅಂತಂದರೆ, ಅತಿಯಾಗಿ ನಿದ್ದೆಗೆಡುವಂಥ ವ್ಯಕ್ತಿ, ಕುಂಭಕರ್ಣ ವಂಶಸ್ಥರು, ಚೆನ್ನಾಗಿ ನಿದ್ದೆ ಮಾಡುವಂಥವ್ರು, ಒಂದೊತ್ತು ಊಟನೂ ಮಾಡಲ್ಲ ಅವನು, ಉಪವಾಸ ಇರುವಂಥವ್ನು, ಅತಿಯಾಗಿ ತಿನ್ನುವಂಥವ್ನು. ಈ 4 ಜನ ಬಿಟ್ಟು ಉಳಿದವ್ರು ಎಲ್ಲರೂ ಮಾಡ್ಬೋದು. ನಮ್ಮೊಂದು ಇದಿದೆ, ಬಿಡಪ್ಪ ಯೋಗಾಸನ ಅಂದರೆ ಗಂಡು ಮಕ್ಕಳಿಗೆ, ಅವ್ರೇನು ಜಾಸ್ತಿ ಮನೆ ಕೆಲಸ ಮಾಡಲ್ಲ, ಅದಕ್ಕೆ ಹೋಗಿ ಅಲ್ಲಿ ಯೋಗಾಸನ ಮಾಡ್ಕೊಂಬರ್ತಾರೆ. ಹೆಣ್ಮಕ್ಳು ನಾವು ಆರಾಮ ಮನೆಗೆಲ್ಲ ಅಡ್ಡಾಡ್ಕೊಂಡು ತರಕಾರಿ ಹೆಚ್ಚಿತೀವಿ, ಅಡುಗೆ ಮಾಡ್ತೀವಿ, ನಮಗೇನು ಬೇಕಿಲ್ಲ ಅನ್ನುವ ಮನೋಭಾವ ಇರೋರಿಗೆ ಏನು ಹೇಳ್ತೀರಾ? ಈಗ ನಾನೊಂದು ಮಾತನ್ನು ಹೇಳ್ತೀನಿ. ನಮ್ಮ ಅಜ್ಜ ಯೋಗ ಏನು ಮಾಡ್ತಿರ್ಲಿಲ್ಲ, ಆದರೂ ಆರೋಗ್ಯವಾಗಿದ್ದ. ಯೋಗ ಮಾಡಿದ್ರೆ ವಿಧಿ ಇಲ್ಲ. ಮೊದಲೆಲ್ಲ ಏನಾಗೋದು ಅಂದರೆ, ದುಡಿಯೋಕ್ಕೋಸ್ಕರವಾಗಿ ಸೈಕಲ್ ತುಳ್ಕೊಂಡು ಹೋಗ್ತಿದ್ರು. ಹೌದು. ಈಗ ತಿಂದಿರೋದು ಕರಗಿಸೋಕ್ಕೋಸ್ಕರವಾಗಿ ಸೈಕಲ್ ತುಳಿತಾ ಇದ್ದಾರೆ. ಅಂದರೆ ಜೀವನ ಶೈಲಿಗಳು ಬದಲಾಗ್ತಾ ಇದೆ, ತಿನ್ನುವಂಥ ಆಹಾರ ಬದಲಾಗ್ತಾ ಇದೆ. ನಮ್ಮ ಅಜ್ಜ ಏನು ಮಾಡೋನು, ಅವನೇ ಬೆಳೆದು, ಅವನೇ ದುಡಿದು, ಅವನೇ ರೆಡಿ ಮಾಡ್ಕೊಂಬಂದು ಅವನು ಬೆಳೆದದನ್ನು ತಿಂತಾ ಇದ್ದ. ಈಗ ಯಾರು ಅವ್ರು ಬೆಳೆದು ತಿಂತಾ ಇದ್ದಾರೆ? ಇಲ್ಲ. ಆಹಾರದಲ್ಲಿ ಮೊದಲನೇ ವ್ಯತ್ಯಾಸ ಆಯಿತು. ಮತ್ತು ಅದ್ರ ಜೊತೆಯಲ್ಲಿ ವರ್ಕ್ ಲೋಡು. ಒಬ್ಬ ಎಷ್ಟು ಹೊರ್ಬೋದು, ಒಂದು 20 kg ತೂಕ ಹೊರ್ಬೋದು. ಅದಕ್ಕಿಂತ ಹೆಚ್ಚಾದರೆ ಹೊರೋದು ಕಷ್ಟ ಆಗುತ್ತೆ. ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸಣ್ಣ ಮಕ್ಕಳಿಂದಲೂ ಕೂಡ ಈಗ ಟೆನ್ಷನ್ ಅಂತ ಶುರುವಾಗಿದೆ. ಮಕ್ಕಳುಗಳು ಸ್ಕೂಲ್ಗೆ ಹೋಗಿ ಹೋಮ್ವರ್ಕ್ ಮಾಡಿರೋ ಇಲ್ಲ ಅಂತ ಅದು ಟೆನ್ಷನ್. ಇಲ್ಲಿ ಪೇರೆಂಟ್ಸ್ಗಳಿಗೆ ಇವರಿಗೆ ಹೋಮ್ವರ್ಕ್ ಮಾಡಿಸೋಕ್ಕಾಗಲಿಲ್ಲ ಅಂತ ಟೆನ್ಷನ್ನು. ಮತ್ತೆ ಹೆಣ್ಮಕ್ಳಿಗೆ ಗಂಡನ ಡ್ಯೂಟಿ ಕಳಿಸ್ಬೇಕು, ಮಕ್ಕಳು ಇದು ಕಳಿಸ್ಬೇಕು, ಆ ಟೆನ್ಷನ್ನು. ಹಾಗಾದರೆ ಈ ದಿನನಿತ್ಯದ ಎಲ್ಲ ಟೆನ್ಷನ್ಗಳ ಮಧ್ಯದಲ್ಲಿ ಯೋಗ ಒಂದು ದಿವ್ಯ ಔಷಧ ಅಂತ ಸ್ವೀಕರಿಸಬೇಕು ಅನ್ನೋ ಇವತ್ತಿನ ಜನರಿಗೆ ನಿಮ್ಮ ಸಂದೇಶ ಏನಿಲ್ಲ? ಅವರು 100% ಯೋಗ ಮಾಡಲೇಬೇಕು. ದೇಹ ಮತ್ತು ಮನಸ್ಸು ಎರಡನ್ನು ಒಂದು ಮಾಡಬೇಕು, ಕೂತ್ಕೋಬೇಕು. ಏನಿದೆ ಯೋಗಾಸನಗಳು ಏನಿದೆ, ಈ ಹೊರಭಾಗದ ಸೌಂದರ್ಯವನ್ನು ಕಾಪಾಡುತ್ತೆ. ಪ್ರಾಣಾಯಾಮ ಏನಿದೆ ಒಳಭಾಗದ ಸೌಂದರ್ಯವನ್ನು ಕಾಪಾಡುತ್ತೆ. ಧ್ಯಾನ ಏನಿದೆ ಮೆದುಳಿನ ಸೌಂದರ್ಯವನ್ನು ಕಾಪಾಡುತ್ತೆ. ಎಷ್ಟೊತ್ತು ಮಾಡಬೇಕು ದಿನಕ್ಕೆ? 1 hour ಆದರೂ ಮಾಡಲೇಬೇಕು. ಮಿನಿಮಮ್ 1 hour. 1 hour. ಯಾಕೆ ಈ ಮಾತನ್ನು ಹೇಳ್ತೀವಿ ಅಂದರೆ, ನೀವು ಏನು ಮಾಡ್ತಾಯಿದ್ದೀರಾ? ನೀವೆಲ್ಲ ಈಗ ನೀವು ಡ್ಯೂಟಿಗೆ ಹೋಗ್ತೀರಾ, ಎಲ್ಲ ಮಾಡ್ತೀರಾ, ಯಾರಿಗೋಸ್ಕರ ಮಾಡ್ತಾಯಿದ್ದೀರಾ? ನಿಮಗೆ ಕೇಳಿದ್ರೆ ನೀವು ಹೇಳ್ತೀರಾ, ನನ್ನ ಹೆಂಡತಿ ಮಕ್ಕಳು ಇದಾರಲ್ಲಪ್ಪ, ಅವ್ರನ್ನೆಲ್ಲ ಸಾಕ್ಬೇಕಲ್ಲ ಅಂತೀರ. ಇದೇ ಮಾತನ್ನು ನಿಮ್ಮ ಮನೇಲಿ ಹೋಗಿ ನಿಮ್ಮ ಮನೆಯವ್ರಿಗೆ ಕೇಳಿದ್ರೆ, ಇದರಲ್ಲ ಗಂಡ ಮಕ್ಕಳು ಅವ್ರಿಗೋಸ್ಕರ ಮಾಡ್ಬೇಕಲ್ಲ ಅಂತಾರೆ. ಮತ್ತು ನಿಮಗಾಗಿ ಏನು ಮಾಡ್ತಾಯಿದ್ದೀರಾ ನೀವು? ಅವರೆಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಚೆನ್ನಾಗಿರ್ಬೇಕಲ್ವಾ? ಮತ್ತು ನೀವು ಚೆನ್ನಾಗಿರ್ಬೇಕು ಅಂದರೆ ಯಾವ ರೀತಿ ಚೆನ್ನಾಗಿರ್ಬೇಕು ಅಂತ, ನಿಮ್ಮ ಆರೋಗ್ಯವನ್ನು 1 hour ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಬಳಸ್ಕೊಂಡು ಮೀಸಲಾಗಿಟ್ಟುಕೊಂಡ್ರೆ ನೀವು ಅವ್ರನ್ನೆಲ್ಲರೂ ಚೆನ್ನಾಗಿ ನೋಡ್ಕೋಬೋದು. ಈಗ ಇಷ್ಟೆಲ್ಲವನ್ನು ಹೇಳ್ತಾ ಅಪಾರ ಅನುಭವವನ್ನು ಗಳಿಸ್ತಾ ಚಿತ್ರದುರ್ಗದಲ್ಲಿ ಯೋಗ ಸಂಸ್ಥೆಯನ್ನು ಒಂದನ್ನು ಹುಟ್ಟಾಕಿ ಅದನ್ನು ನಿರಂತರವಾಗಿ ನಡೆಸಿ ಸುದೀರ್ಘವಾಗಿ 25 ವರ್ಷಗಳ ಸಂಭ್ರಮಾಚರಣೆಯನ್ನು ಆಚರಿಸಿದ್ದೀರಿ. ಚಿತ್ರದುರ್ಗದಲ್ಲಿ ಯೋಗಾಚಾರ್ಯ ಅನ್ನುವಂಥ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ಇದನ್ನು ಹೊರತುಪಡಿಸಿ ನಿಮ್ಮ ಸಾಧನೆಗೆ ಸಂದಂತಹ ಪ್ರಶಸ್ತಿ ಪುರಸ್ಕಾರಗಳು ಯಾರು? ಸಾಧನೆ ಅಂತಂದ್ರೆ ಅವರು ನಮ್ಮನ್ನು ನೋಡ್ತಾರೆ, ಗುರುತಿಸ್ತಾರೆ, ಕೊಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಕೊಟ್ಟಿದ್ದಾರೆ, ಒಂದು ಬಸವ ರತ್ನ ಅಂತ ಕೊಟ್ಟಿದ್ದಾರೆ, ಬಸವ ವಿಭೂಷಣ ಅಂತ ಕೊಟ್ಟಿದ್ದಾರೆ, ಮತ್ತೆ ಕರುನಾಡ ಯೋಗ ಸಾಧಕ ಅಂತ ಕೊಟ್ಟಿದ್ದಾರೆ. ಈ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಅವೆಲ್ಲ. ಆಮೇಲೆ ಜಿಲ್ಲಾ ಕನ್ನಡ ಸಾಹಿತ್ಯ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಸುಮಾರು ಬಂದಿದ್ದಾವೆ. ಕೆಂಗಲ್ ಹನುಮಂತಯ್ಯ ರಾಜ ಪ್ರಶಸ್ತಿ ಬಂದಿದೆ, ಅವೆಲ್ಲ ಕೊಟ್ಟಿದ್ದಾರೆ. ಅಂದರೆ ಒಬ್ಬ ಸಾಧಕನಿಗೆ ತನ್ನ ಸಾಧನೆಗಳನ್ನು ತನ್ನಷ್ಟಕ್ಕೆ ತಾನು ಮೆಲುಕು ಹಾಕೋದ್ರ ಜೊತೆಗೆ ಸಮಾಜ, ಸಂಘ ಸಂಸ್ಥೆ, ಸರ್ಕಾರಗಳು ಗುರುತಿಸಿದಾಗ ಮತ್ತಷ್ಟೇನೋ ಜವಾಬ್ದಾರಿ ಹೆಚ್ಚಾಗುತ್ತೆ, ಮತ್ತಷ್ಟು ಜವಾಬ್ದಾರಿ ಜಾಸ್ತಿ, ಮತ್ತಷ್ಟೇನೋ ಹೊಸದನ್ನು ನಾನು ಸಮಾಜ ಇನ್ನೂ ಸ್ವಲ್ಪ ನಾವು ಜನಗಳಿಗೆ ಕೊಡಬಹುದು ಅಂತೇಳಿ ಭಾವನೆ. ಈ ಕುರಿತಾಗಿ ನೀವು ಯೋಗಕ್ಕೆ ಸಂಬಂಧಪಟ್ಟಂತ ಆಡಿಯೋ, ವಿಡಿಯೋ ಅಥವಾ ಪೇಪರ್ ಈಗಾಗಲೇ ನಾನು 2 ಬುಕ್ಗಳನ್ನ ಬರೆದಿದ್ದೀನಿ. ಯೋಗದ ಬೆಳಕು ಅಂತೇಳಿ, ಮತ್ತೊಂದು ಬುಕ್ಕು ಯೋಗ ದರ್ಶನ ಅಂತೇಳಿ 2 ಬುಕ್ಕನ್ನು ಬರೆದಿದ್ದೀನಿ. ಮತ್ತು ಅದರ ಜೊತೆಯಲ್ಲಿ ಒಂದಷ್ಟು ವಿಡಿಯೋಗಳು
ಪ್ರಯೋಗಗಳನ್ನ ಮಾಡಿದ್ದೀವಿ. ಮತ್ತು ಕಾಯಿಲೆಗೆ ಸಂಬಂಧಪಟ್ಟಂಗೆ ನಾನು ಹೇಳ್ಕೊಟ್ಟಿದ್ದೀನಿ ಜನಗಳಿಗೆ. ಒಂದು ಡಯಾಬಿಟಿಸ್ ಪೇಷಂಟ್ ಯಾವ ಆಸನಗಳನ್ನು ಮಾಡಬೇಕು ಎಲ್ಲವನ್ನೂ ಮಾಡಬೇಕಾಗಿಲ್ಲ, ಅದಕ್ಕೆ ಸಂಬಂಧಪಟ್ಟವನ್ನು ಮಾಡಿಕೊಂಡ್ರೆ ಸಾಕವನು. ಅಥವಾ ಗ್ಯಾಸ್ಟ್ರಿಕ್ ಇರುವಂಥ ವ್ಯಕ್ತಿ ಯಾವುದು ಮಾಡಬೇಕು, ನನಗೆ ತುಂಬ ಬೊಜ್ಜಿದೆ ಅವರೇನು ಮಾಡಬೇಕು, ಬೊಜ್ಜಿರುವಂಥವ್ರು ನಾವು ಒಂದೇ ಸಲ ಹೆವಿ ಆದವ ಮಾಡಿದ್ರೆ ಯಾರೂ ಬರೋದೇ ಇಲ್ಲ. ಅದು ಲಿಮಿಟಾಗಿ ಮಾಡ್ಕೊತ ಹೋಗಿ ಅವ್ರನ್ನೆಲ್ಲ ಇದು ಮಾಡಬೇಕು. ಕೆಲವೊಂದು ಪೇಷಂಟ್ಗಳಿಗೆ ಮನೆಗೆ ಹೋಗಿ ಕಾರ್ಯಕ್ರಮ ಕೊಟ್ಟಿದ್ದೀನಿ ಕ್ಲಾಸನ್ನು. ಈಗ ನಾನು ಇಲ್ಲಿ ಪಾಲಯ್ಯ ಅಂತೇಳಿ ರೋಟರಿಯಲ್ಲಿ ಒಬ್ಬರಿದ್ದರು ವಾಚ್ಮ್ಯಾನ್ ಆಗಿ. ಅವ್ರ ಅಳಿಯನಿಗೆ ಒಂದು ಪ್ರಾಬ್ಲಮ್ ಆಯ್ತು, ಸೊಂಟದ್ದು ಪ್ರಾಬ್ಲಮ್ ಆಗಿ ಅವನು ಬಾತ್ರೂಮಿಗೆ ಹಿಂಗೆ ಇಬ್ಬರು ಎಡ್ಕೊಂಡು ಹೋಗಿ ಕುಂಟ್ರು ಸರ್. ಬಡವರು ಅವನಿಗೆ ಒಂದು ಫಿಸಿಯೋಥೆರಪಿ ಮಾಡ್ರಿ ಅಂತಂದಾಗ ದಿವಸ 400 ರೂಪಾಯಿ ದುಡ್ಡು ಕೊಡ್ಬೇಕಿತ್ತು. ಆತ ಒಂದು ದಿವಸ ಅಣ್ಣ ಹಿಂಗೈತೆ ಬರ್ರಿ ಸರ್ ಅಂತ ಕರೆದ್ರು. ಹೋದೆ, ಮನೆಗೆ ಹೋಗಿ ನೋಡಿ ಏನು ಮಾಡಿದೆ, ನನ್ನ ಕೈಲಾದಷ್ಟು ಮಾಡ್ತೀನಪ್ಪ ಅಂತೇಳಿ ನಾನು ನಮ್ಮ ಶಿಷ್ಯ ಮುರುಳಿ ಅಂತೇಳಿ ಇಬ್ಬರು ಮಾಡಿಸಿದ್ವಿ. ಮಾಡಿಸಿ 1 ತಿಂಗಳು ನಾನು ಮಾಡಿ ಮುರುಳಿಗೆ ಇವಿಷ್ಟೇ ಎಕ್ಸಸೈಸನ್ನು ಇನ್ನೊಂದು 2 ತಿಂಗಳು ಮಾಡಬೇಕು ಅಂತ ಹೇಳಿ ಬಂದೆ. ಮುರುಳಿಗೆ ಬಿಟ್ಟೆ 2 ತಿಂಗಳು. 1 ತಿಂಗಳು ನಾನು ಮಾಡಿದೆ, ಮುರುಳಿಗೆ ತೋರಿಸಿ ಹಿಂಗೆ ಮಾಡಿಸ್ಕೊಂಡು ಹೋಗು ಅಂತ ಹೇಳಿಬಿಟ್ಟೆ. 3 ತಿಂಗಳಾಯಿತು, 6 ತಿಂಗಳಾಯಿತು. 3 ತಿಂಗಳು ಚೆನ್ನಾಗಿದ್ದಾರೆ. ನಾನು 1 ತಿಂಗಳಿಗೆ ಸುಮ್ಮನೆ ಅದೇ. ನನಗೆ ಹೆಂಗೆ ಆಶ್ಚರ್ಯ ಆಯಿತು ಅಂತಂದರೆ, ಇಲ್ಲಿ SBM ಬ್ಯಾಂಕ್ ಹತ್ರ ಗಾಡೀಲಿ ಬಂದು ಹಿಂಗೆ ನಿಲ್ಲಿಸ್ಕೊಂಡೆ. ಅವ್ನು ಹೆಲ್ಮೆಟ್ ಹಾಕ್ಕೊಂಡು ಗಾಡೀಲಿ ನಿಂತಿದ್ರು. ನನಗೆ ಗೊತ್ತಿಲ್ಲ. ಸರ್ ನಮಸ್ಕಾರ ಅಂದರು. ನಮಸ್ಕಾರ ಅಂದೆ. ಗೊತ್ತಾಯ್ತು ಸರ್? ಇಲ್ಲ, ಹಿಂಗೆ ಹೆಲ್ಮೆಟ್ ತೆಗೆದು. ಸರ್ ನಾನು ಸರ್ ಪಾಲಯ್ಯ ನಳಿಯ. ಗಾಡಿ ಓಡಿಸ್ತೀಯನಪ್ಪ ನೀನು ಅಂತಂದರೆ, ಸರ್ ಆರಾಮಾಗಿದ್ದೀನಿ ಸರ್, ಓಡಿಸ್ತೀನಿ ಸರ್. ಓಕೆ, ಭಾಳಷ್ಟು ಎಷ್ಟು ಖುಷಿ ಆಗುತ್ತೆ. ಖಂಡಿತ. ನಮ್ಮ ಈಗ ಯೋಗ ಕೆಲಸ ಮಾಡಿತ್ತೋ ಇಲ್ಲೋ? ಖಂಡಿತ ಮಾಡುತ್ತೆ. ಇಂಥದಲ್ದಲ್ಲೇ ಚಳ್ಳಕೆರೆಯಲ್ಲಿ ಶಂಕರಲಿಂಗಯ್ಯ ಅಂತೇಳಿ ನಮ್ಮ ಶರಣಯ್ಯನವರು ಅಲ್ಲಿ ಕಳಿಸಿದ್ರು. ಅಲ್ಲಿ ನೋಡಿದಾಗ ನಾನು ಪವನ್ ಅಂತ ಇಬ್ಬರು ಹೋದ್ವಿ. ಹೋಗಿ ನೋಡಿದಾಗ ಏನು ಒಂದು 15 ದಿವಸ ಬದುಕ್ಬೋದು ಅಂತ ನಮ್ಮ ಲೆಕ್ಕದಲ್ಲಿತ್ತು. ಅವರಿಗೆ ಟೆನ್ಷನ್ ಜಾಸ್ತಿಯಾಗಿ ಹಂಗಾಗಿದ್ದು. ಗ್ಯಾಸ್ಟ್ರಿಕ್ ಆಯ್ತು, ಈ ಕೈ ಮೇಲೆ ಕೆತ್ತಕ್ಕೆ ಬರಲ್ಲ, ಊಟ ಮಾಡೋಕ್ಕೆ ಬರಲ್ಲ, ತಲೆ ಬಾಚಕ್ಕೆ ಬರಲ್ಲ, ಆ ರೀತಿಯಾಗಿದೆ. ಸತತವಾಗಿ ಬೆಳಗ್ಗೆ ಮಧ್ಯಾಹ್ನ ಇಲ್ಲ ಊಟ ಮಾಡೋದಕ್ಕೆ ಮುಂಚೆ 12ವರೆಗೆ ಓಡೋಗ್ತಿದ್ದೆ ಅಲ್ಲಿಗೆ. ಹೋಗಿ ಅವ್ರಿಗೆ ಎಕ್ಸಸೈಸು ಮಸಾಜು ಎಲ್ಲ ಮಾಡಿಸ್ದೆ. ಇವತ್ತು ಏನು ಕೈ ಮೇಲೆ ಎತ್ತಕ್ಕೆ ಬರಲ್ಲ ಅಂತಿದ್ದು, ಆ ಕೈ ಒಂದೇ ಕೈಯಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾರೆ. ಆ ಮಟ್ಟಕ್ಕೆ ಅಂತ ಭಾಳಷ್ಟು ಇದ್ದಾವೆ. ಇನ್ನೊಬ್ರು ಇಲ್ಲಿ ಮದಕರಿ ಅಂತದ್ದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಂದೆ ಒಂದು ಊರು ಇದೆಯಲ್ಲ, ಅಲ್ಲ ತಮಟ್ಕಲ್ಲಲ್ಲ, ಇಲ್ಲೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಂದೆ ಹೋದ್ರೆ ಸಿಗುತ್ತೆ, ಮೆದೆಹಳ್ಳಿಲಿ ಒಬ್ಬ ಹುಡುಗ, ಸಣ್ಣ ಹುಡುಗನ ಕರ್ಕೊಂಬಂದರು. ಅವತ್ತು ನಾನು ನಮ್ಮ JCR ಮನೆ ಇದ್ದಾಗ ಹುಡುಗ ನಡೀತಾ ಇಲ್ಲ, ಕಾಲಿನ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಾನು ಸ್ವಲ್ಪ ಎಕ್ಸಸೈಸು ಮಸಾಜು ಮಾಡಿ ನನ್ನ ಮನೇಲಿರುವಂಥ ಚೇರನ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಓಡಾಡ್ಸೋಕ್ಕೆ ಶುರು ಮಾಡಿದೆ. ಇಷ್ಟೇ ಎಕ್ಸಸೈಸ್ ಮಾಡ್ಬೇಕಾದ್ರೂ ಇಷ್ಟೊಂದು ಆಯಿಲ್ ಕೊಡ್ತೀನಿ, ನೀವು ಆಯಿಲ್ ಅಪ್ಲೈ ಮಾಡಿರಿ ಅಂತ ಹೇಳಿ ಕಳಿಸ್ದೆ. ಇವತ್ತು ಆ ಹುಡುಗನ ಕರ್ಕೊಂಬಂದು ನನ್ನ ಹತ್ರ ಮುಂದಕ್ಕೆ ನಿಲ್ಲಿಸಿ, ಸರ್ ನಿಮ್ಮ ಹುಡುಗ ಸರ್ ಇವನು ಅಂತಾರೆ. ಎಷ್ಟು ಖುಷಿ ಆಗುತ್ತೆ. ಭಾಳ ಖುಷಿ ಆಗುತ್ತೆ. ಇಲ್ಲ, ನಿಮ್ಮ ಸಾಧನೆ ಮತ್ತು ಸಾಧನೆಯ ಹಾದಿಯ ಕೆಲವು ತುಣುಕುಗಳನ್ನು ಮೆಲುಕಾಗ್ತಾ ಹೋದರೆ ಭಾಳಷ್ಟು ಖುಷಿ ಕೊಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ದುಡ್ಡಿದ್ರೆ ಏನೆಲ್ಲ ಸಿಗುತ್ತೆ ಅನ್ನುವ ದಿನಮಾನಗಳಲ್ಲಿ ಆರೋಗ್ಯ ಇದ್ದರೆ ಮಾತ್ರ ಇವೆಲ್ಲ ಸಿಗ್ತವೆ ಅನ್ನುವಂಥ ತತ್ವದ ಅಡಿಯಲ್ಲಿ ನಾವು ಎಷ್ಟೇ ದುಡ್ಡನ್ನು ದುಡಿದ್ರೂ ಕೂಡ ತಿನ್ನೋದಕ್ಕೆ ಯೋಗ ಬೇಕಲ್ವ? ಅದಿಲ್ಲ ಅಂದರೆ ಏನು ಮಾಡ್ತೀವಿ? ಮನುಷ್ಯನಿಗೆ ಬೇಕಾದ ಅತಿ ಮುಖ್ಯವಾಗಿ ಆರೋಗ್ಯ ಇದ್ದರೆ ಎಲ್ಲವನ್ನೂ ಸಂಪಾದನೆ ಮಾಡ್ಬೋದು. ಏನು ಅದು ಆರೋಗ್ಯನೇ ಇಲ್ಲ ಅಂದರೆ ನೀವು ಸಂಪಾದನೆ ಮಾಡಿದ್ದು ವ್ಯರ್ಥ. ಖಂಡಿತ. ಇವತ್ತು ಯೋಗದ ಬಗ್ಗೆ ಮಾತನಾಡುವಂಥ ಯೋಗ ನಮ್ಮ ಬಳಗಕ್ಕೆ ಸಿಕ್ಕಿದ್ದು ಭಾಳ ಖುಷಿ ಆಯಿತು ಸರ್. ತಾವು ತಮ್ಮ ಬಿಡುವಿನ ಸಮಯವನ್ನು ಬಿಡುವು ಮಾಡಿಕೊಂಡು ನಮ್ಮೊಟ್ಟಿಗೆ ಕಳೆದು ಜನರಿಗೆ ಆರೋಗ್ಯವೇ ಭಾಗ್ಯ, ಅದು ಯೋಗದಿಂದ ಆರೋಗ್ಯವಂತರಾಗಿ ಬದುಕಿ ಮತ್ತು ಹಿತಮಿತ ಆಹಾರದಿಂದ ಮತ್ತು ಶ್ರಮಜೀವನವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿ ಉನ್ನತವಾದ ಜೀವನವನ್ನು ನಡೆಸಿ ಅನ್ನುವ ಸಂದೇಶವನ್ನು ಕೊಟ್ಟಿದ್ದೀರಿ. ಆ ಕಾರಣಕ್ಕಾಗಿ ಚಿತ್ರದುರ್ಗದ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ. ಅಧಿಕಾರಿಗಳು ತಮಗೆ ಯಾರಿಗಾದರೂ ಕೂಡ ನಮ್ಮನ್ನು ಕನ್ಸಲ್ಟ್ ಮಾಡಬೇಕು, ಯೋಗ ಕಲಿಬೇಕು ಅನ್ನುವಂಥ ಆಸಕ್ತಿ ಇರುವಂಥವ್ರು ಪ್ರತಿನಿತ್ಯ ಬೆಳಿಗ್ಗೆ 5:30ರಿಂದ 7 ಗಂಟೆವರೆಗೂ ರೋಟರಿ ಬಾಲಭವನದಲ್ಲಿ ಕ್ಲಾಸ್ ನಡೀತಾ ಇರುತ್ತೆ. ನೀವು ಅಲ್ಲಿ ಬಂದು ನಮ್ಗೆ ಕನ್ಸಲ್ಟ್ ಮಾಡಿದರೆ ನಿಮ್ಮ ಏರಿಯಾದಲ್ಲಿ ನಮ್ಮ ಬ್ರ್ಯಾಂಚ್ ಎಲ್ಲಿದೆ ಅಂತ ತಿಳಿಸಿ ಅಲ್ಲೇ ನಿಮಗೆ ಹತ್ತಿರದಲ್ಲೇ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದಿದೆ. ದಯಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಆರೋಗ್ಯವಂತರಾಗಿ ಸಮಾಜಕ್ಕೆ ಒಂದು ಸಂಪತ್ತಾಗ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೊಡ್ತೀನಿ. ಬಿಸಿ ಸುದ್ದಿ ವಾಹಿನಿಯವರಿಗೆ ತುಂಬ ಹೃದಯದ ಧನ್ಯವಾದ. ಆತ್ಮೀಯ ಪ್ರೇಕ್ಷಕರೇ, ಕೇಳಿದ್ರಲ್ಲ, ಉಚಿತವಾಗಿ ನಿಮ್ಮ ಆರೋಗ್ಯದ ಸಲಹೆಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ. ನಿಮ್ಮೊಟ್ಟಿಗೆ ನಾವಿದ್ದೇವೆ. ಆರೋಗ್ಯವಂತರಾಗಿ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳಿ ಅನ್ನುವ ಸಂದೇಶ ನೀಡಿದ ಚಿನ್ಮಯಾನಂದ್ ಸರ್ ಅವರ ಸಾಧನೆಯ ಹೆಜ್ಜೆ ಗುರುತುಗಳನ್ನು ಮೆಲುಕು ಹಾಕಿದ್ದಕ್ಕೆ ಮತ್ತೆ ಮುಂದಿನ ವಾರ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ